Hello student armies, welcome to Deeksha Vedantu channel. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ ಆ್ಯಂಡ್ ಇವತ್ತು ಬಂದು ನಾವು ಆ NCERT ಸೀರೀಸ್ನ ಶುರು ಮಾಡಿದ್ವಲ್ಲ ಅದನ್ನು ಕಂಟಿನ್ಯೂ ಮಾಡೋಣ. ಏನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಯಾವ ಸ್ಟೂಡೆಂಟ್ಸ್ ಪ್ರೀವಿಯಸ್ ವಿಡಿಯೋ ನೋಡಲ್ವೋ ಅವ್ರಿಗೋಸ್ಕರ ಒಂದ್ಸಲಿ ಜಸ್ಟ್ ಹೇಳ್ತೀನಿ ದಟ್ ನಾವು ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಆ್ಯಂಡ್ ಇದುವರೆಗೂ NCERT ಸೀರೀಸ್ ಅಂದರೆ ಏನು ಅಂತ. ಓಕೆ, ಸೊ ಇವಾಗ ಬಂದು ಐ ನೋ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಲೈಕ್ NCERT ಆ ಟೆಕ್ಸ್ಟ್ ಬುಕ್ ಬಂದು ಬೋರಿಂಗ್ ಆಗಿರತ್ತೆ. ಸೊ ದೇ ಡೋಂಟ್ ಫೀಲ್ ಲೈಕ್ ರೀಡಿಂಗ್ ಅಲ್ವಾ. ಸೊ ಫಾರ್ ದೋಸ್ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಈ NCERT ಸೀರೀಸ್ ಅಂತ ಶುರು ಮಾಡಿದ್ದೀವಿ. ಇಲ್ಲಿ ಏನು ಮಾಡ್ತೀವಿಯಪ್ಪ ಅಂತ ಅಂದರೆ ನಾವು 1 by 1 ಚಾಪ್ಟರ್ಸ್ನ ತೊಗೊಂಡು ಅದನ್ನು ಈ ಥರ ಲೈನ್ ಬೈ ಲೈನ್ ಓದಿ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ದಟ್ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸು ಕೂಡ ಲೈಕ್ ಬುಕ್ನ ತೆಗೆದಿಟ್ಕೊಂಡು ಅದನ್ನು ರೆಫರ್ ಮಾಡಿಕೊಂಡು ಲೈಕ್ ಈ ವಿಡಿಯೋನ ರೆಫರ್ ಮಾಡ್ಕೊಂಡು ಅವರು ಓದ್ಬೋದು. ಸೊ ಹಾಗೆ ನೀವು NCERT ಟೆಕ್ಸ್ಟ್ ಬುಕ್ನ ಕೂಡ ಕವರ್ ಮಾಡ್ತೀರಾ. ಸೊ ಒನ್ಸ್ ಯು ಲೈಕ್ ಅಲಾಂಗ್ ವಿತ್ ಯು ಅದರ್ ಪ್ರಿಪ್ರೇಷನ್ಸ್ ಅಂದರೆ ಬೇರೆ ಬುಕ್ಸಿಂದೆಲ್ಲ ಓದಿರ್ತೀರಲ್ಲ, ರೆಫರೆನ್ಸ್ ಬುಕ್, ಕ್ಲಾಸಸ್ ಅಟೆಂಡ್ ಮಾಡಿರ್ತೀರ, ಲೆಕ್ಚರ್ಸ್ ತೊಗೊಂಡಿರ್ತೀರ, ಅದ್ರ ಜೊತೆ ನೀವು NCERT ಬುಕ್ನ ಕೂಡ ಓದಿದ್ರೆ ದೆನ್ ಯು ವಿಲ್ ಬಿ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ಯು ವಿಲ್ ಹ್ಯಾವ್ ಅ ಸ್ಟ್ರಾಂಗ್ ಫೌಂಡೇಶನ್. ಸೊ ಅದಕ್ಕೋಸ್ಕರ ಬಂದು ನಾವು ಈ NCERT ಸೀರೀಸ್ನ ಶುರು ಮಾಡಿದ್ದೀವಿ. ಆ್ಯಂಡ್ ಆಲ್ರೆಡಿ ನಾನು ಈ ಲೈಫ್ ಪ್ರಾಸೆಸ್ ಚಾಪ್ಟರ್ನಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್, ಅದಾದಮೇಲೆ ನ್ಯೂಟ್ರಿಷನ್ ಪಾರ್ಟ್ ಮತ್ತು ರೆಸ್ಪಿರೇಷನ್ ಪಾರ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಶುರು ಮಾಡಿ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನ ಕೂಡ ಕವರ್ ಮಾಡಿದ್ದೀನಿ. ಸೊ ಯಾವ ಸ್ಟೂಡೆಂಟ್ಸ್ ಬಂದು ಆ ವಿಡಿಯೋಸ್ನ ಮಿಸ್ ಮಾಡಿದ್ರೋ ಅವ್ರಿಗೋಸ್ಕರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ವಾಚ್. ಓಕೆ, ಸೊ ವಿತೌಟ್ ಡಿಲೇಯಿಂಗ್ ಮಚ್ ವಿಲ್ ಸ್ಟಾರ್ಟ್ ಅ ಟುಡೇಸ್ ಸೆಷನ್. ಇನ್ ಟುಡೇಸ್ ಸೆಷನ್, ಇವತ್ತಿನ ಸೆಷನಲ್ಲಿ ಬಂದು ನಾವು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್, ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಯಿಂಗ್ ಆಸ್ ವೆಲ್ ಆಸ್ ಪ್ಲಾಂಟ್ಸ್ನ ಕವರ್ ಮಾಡೋಣ. NCERT ಟೆಕ್ಸ್ಟ್ ಬುಕ್ಕಿಂದ ಲೈನ್ ಬೈ ಲೈನ್ ಓದಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಗುಡ್. ಸೊ ಹಾಗೆ ಈ ಸೀರೀಸ್ನ ಈ ಸೆಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ದಟ್ ಅವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಫೈನ್, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹೇಳ್ದಂಗೆ ಇವತ್ತು ಬಂದು ನಾನು ಏನು ಶುರು ಮಾಡ್ತಿದ್ದೆ, ಇವತ್ತು ಯಾವ ಟಾಪಿಕ್ ನೋಡೋಣ. ಫಸ್ಟು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಓಕೆ, ಸೊ ಇದುವರೆಗೂ ನಾವು ಏನೇನು ಓದಿದ್ವಿ, ಜಸ್ಟ್ ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಿಂದೆ ಲೈಕ್ ಒಂದು ಸ್ಟೋರಿ ಕೊಡ್ತೀನಿ. ಲಿಸನ್ ಟು ದಿ ಸ್ಟೋರಿ ಸೊ ದಟ್ ಈ ಕಂಟಿನ್ಯೂಟಿ ಇಲ್ಲಿಗೆ ಬರುತ್ತೆ. ಸೊ ಇದುವರೆಗೂ ಸ್ಟಾರ್ಟಿಂಗ್ ಏನು ನೋಡಿದ್ವಿ, ದಟ್ ಲೈಫ್ ಪ್ರಾಸೆಸ್ ಬಂದು ನಮಗೆ ತುಂಬ ಇಂಪಾರ್ಟೆಂಟ್. ನಮ್ಮ ಬಾಡಿನಲ್ಲಿ ಬಂದು ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇರ್ತವೆ. ಈವನ್ ಇಫ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಅದು ಕಂಟಿನ್ಯೂಸ್ ಆಗಿ ಇಟ್ ವಿಲ್ ಬಿ ಫಂಕ್ಷನ್ ಆಗ್ತಾನೆ ಇರುತ್ತೆ. ಓಕೆ, ಇನ್ ಕೇಸ್ ಅದು ಫಂಕ್ಷನ್ ಪ್ರಾಪರಾಗಿ ಫಂಕ್ಷನ್ ಆಗಲಿಲ್ಲ, ಇನ್ ಕೇಸ್ ಆ ಪ್ರಾಸೆಸ್ಗಳು ಬ್ರೇಕ್ ಡೌನ್ ಆಯಿತು ಅಂದ್ಕೊಳ್ಳಿ, ದೆನ್ ಇಟ್ ವಿಲ್ ಕಾಸ್ ಹಾರ್ಮ್ ಫಾರ್ ಅವರ್ ಹೆಲ್ತ್. ಓಕೆ, ಸೊ ಅದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಈ ಪ್ರಾಸೆಸಸ್ಗಳು ನಮ್ಮ ಬಾಡಿನಲ್ಲಿ ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇರ್ತವೆ ಅಂತ ಹೇಳಿದ್ದೆ ಅಲ್ಲ, ಅದು ಬಂದು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಅದು ಚೆನ್ನಾಗಿ ಫಂಕ್ಷನ್ ಆಗಬೇಕಂದ್ರೆ ನಮ್ಗೆ ಏನು ಬೇಕು, ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಸಿಗ್ತಾ ಇದೆ ನಮಗೆ? ಎನರ್ಜಿ ಊಟದಿಂದ ಸಿಗ್ತದೆ. ಸೊ ಊಟ ಬಂದು ಏನು, ಇಟ್ ಇಸ್ ಅನ್ ಎಕ್ಸ್ಟರ್ನಲ್ ಸೋರ್ಸ್ ಅಲ್ವಾ. ನಾವು ಆ ಊಟ ತಿಂದ್ಬಿಟ್ಟು ಏನಾಗ್ತದೆ, ನಮ್ಮ ಬಾಡಿ ಬಂದು ಆ ಫುಡ್ನ ಯುಟಿಲೈಸ್ ಮಾಡ್ಕೊತಾ ಇದೆ. ಓಕೆ, ಸೊ ಫಸ್ಟ್ ನಾವು ಊಟ ತಿಂದಾಗ ಏನಾಗ್ತದೆ, ಅದು ಆ ಪ್ರಾಸೆಸ್ನ ಬಂದು ನ್ಯೂಟ್ರಿಷನ್ ಅಂತ ಕರಿತೀವಿ. ವಿ ಟೇಕ್ ಇನ್ ಫುಡ್ ಆ್ಯಂಡ್ ದ ವೇ ಆ ಬಾಡಿ ಯುಟಿಲೈಸಸ್ ಇಟ್, ಅದನ್ನು ಬಂದು ನ್ಯೂಟ್ರಿಷನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಆಮೇಲೆ ನಮ್ಮ ದೇಹದೊಳಗಡೆ ಹೋಗ್ತಾ ಹೋಗ್ತಾ ಊಟ ಏನಾಗುತ್ತೆ, ನಾವು ತಿಂತೀವಲ್ಲ ಏನಾಗುತ್ತೆ, ಫಸ್ಟ್ ಬಂದು ಡೈಜೆಸ್ಟ್ ಆಗುತ್ತೆ. ಯಾಕೆ ಡೈಜೆಸ್ಟ್ ಆಗಬೇಕು? ಸೊ ದಟ್ ನಮ್ಮ ಬಾಡಿ ಬಂದು ಇಟ್ ವಿಲ್ ಬಿ ಈಸಿ ಫಾರ್ ದ್ಯಾಟ್ ಟು ಏನು ನ್ಯೂಟ್ರಿಯೆಂಟ್ಸ್ನ ಬಂದು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಬಂದು ಫಸ್ಟು ಫುಡ್ ಡೈಜೆಸ್ಟ್ ಆಗಬೇಕು. ಡೈಜೆಷನಲ್ಲಿ ಏನಾಗ್ತದೆ, ಫುಡ್ನಲ್ಲಿರೋ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಕಾರ್ಬೋಹೈಡ್ರೇಟ್ ಬಂದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ, ಪ್ರೋಟೀನ್ ಬಂದು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗ್ತದೆ, ಫ್ಯಾಟ್ಸ್ ಬಂದು ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಒಂದ್ಸಲಿ ಈ ಥರ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆದಮೇಲೆ ಎಲ್ಲಿರುತ್ತಪ್ಪ ಅದು ಸ್ಟಾರ್ಟಿಂಗಲ್ಲಿ, ಲೈಕ್ ಈ ಥರ ಕಂಪ್ಲೀಟ್ ಬ್ರೇಕ್ ಡೌನ್ ಆದಮೇಲೆ ಅಂತ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ಸ್ಮಾಲ್ ಇಂಟೆಸ್ಟೈನಿಂದ ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಹೆಂಗೆ ಅಲ್ಲಿ ಬ್ಲಡ್ ಕ್ಯಾಪಿಲರೀಸ್ ಇರುತ್ತಲ್ವಾ, ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲೈ ಇರುತ್ತೆ ಅಂತ ಅಂದಿದೆ, ರಿಕಾಲ್ ಮಾಡ್ಕೊಳ್ಳಿ. ಆ ವಿಲೈನಲ್ಲಿ ಏನಿದೆ, ಬ್ಲಡ್ ವೆಸಲ್ಸ್ ಇದ್ದಾವೆ ಅಲ್ವಾ. ಸೊ ಆ ಬ್ಲಡ್ ವೆಸಲ್ಸ್ ಅಲ್ಲಿ ಏನಾಗ್ತದೆ, ವಿಲೈಯಿಂದ ಏನಾಗ್ತದೆ, ನ್ಯೂಟ್ರಿಯೆಂಟ್ಸ್ ಬಂದು ಡಿಫ್ಯೂಸ್ ಆಗ್ತದೆ ಬ್ಲಡ್ ಕ್ಯಾಪಿಲರೀಸ್ಗೆ. ಸೊ ಅಲ್ಲಿಂದ ಬಂದು ಬ್ಲಡ್ ಏನು ಮಾಡ್ತದೆ, ಯಾವ ಬಾಡಿ ಪಾರ್ಟ್ಸ್ಗೆ ನ್ಯೂಟ್ರಿಯೆಂಟ್ಸ್ ಬೇಕೋ ಅಲ್ಲಿಗೆ ಸಪ್ಲೈ ಮಾಡ್ತದೆ. ಓಕೆ, ಫೈನ್. ಇವಾಗ ಬಂದು ಆ ನ್ಯೂಟ್ರಿಯೆಂಟ್ಸಿಂದ ನಾವು ಎನರ್ಜಿ ತೊಗೊಬೇಕು ಅಲ್ವಾ. ಆ ನ್ಯೂಟ್ರಿಯೆಂಟ್ಸ್ ಅವು ಫಸ್ಟು ಫುಡ್ ಡೈಜೆಸ್ಟ್ ಆಗಬೇಕು. ಆ ಡೈಜೆಸ್ಟ್ ಆದಮೇಲೆ ಅದು ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ಗೆ ಕನ್ವರ್ಟ್ ಆಗುತ್ತೆ. ನಥಿಂಗ್ ಬಟ್ ಆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಆ ನ್ಯೂಟ್ರಿಯೆಂಟ್ಸ್ನ ಬಂದು ಅದರಿಂದ ಹೆಂಗೆ ಎನರ್ಜಿ ಡಿರೈವ್ ಮಾಡ್ತೀರಾ ಅಂದರೆ, ಇಟ್ ಶುಡ್ ಅಂಡರ್ಗೋ ರೆಸ್ಪಿರೇಷನ್ ಪ್ರಾಸೆಸ್. ಏನಾಗ್ತದಪ್ಪ ಅಂತ ರೆಸ್ಪಿರೇಷನ್ ಪ್ರೊಸೆಸಲ್ಲಿ ಅಂದರೆ, ಅಲ್ಲಿ ಬಂದು ನಮ್ಮದು ಫುಡ್ ಮೆಟೀರಿಯಲ್ ನ್ಯೂಟ್ರಿಯೆಂಟ್ಸ್, ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತದೆ. ಅದು ಬ್ರೇಕ್ ಡೌನ್ ಆಗಬೇಕಂದ್ರೆ ಅದಕ್ಕೆ ಏನು ಬೇಕು, ಆಕ್ಸಿಜನ್ ಬೇಕು. ಸೊ ಗ್ಲೂಕೋಸ್ ಬಂದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗ್ತದೆ, ನಮ್ಮ ಬಾಡಿನಲ್ಲಿ
ಬ್ರೇಕ್ ಡೌನ್ ಆಗಿಬಿಟ್ಟು ಏನಾಗ್ತದೆ, ಆ ಗ್ಲೂಕೋಸ್ ಇಂದ ಎನರ್ಜಿ ಕೊಡ್ತದೆ ಇನ್ ದ ಫಾರ್ಮ್ ಆಫ್ ATP. ಓಕೆ, ಈ ಪ್ರೊಸೆಸ್ನ ಬಂದು ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ನಾನು ಏನು ಹೇಳಿದೆ, ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಏನು ಬೇಕು ಅಂದೆ, ಆಕ್ಸಿಜನ್ ಬೇಕು. ಇವಾಗ ಆಕ್ಸಿಜನ್ ಎಲ್ಲಿಂದ ಬರ್ತದೆ, ಲಂಗ್ಸ್ ಇಂದ ಬರ್ತದೆ. ನಾವು ಇನ್ಹೇಲ್ ಮಾಡ್ತೀವಿ ಅಲ್ವಾ ಗಾಳಿ. ಸೊ ಇದೇನು ನಮ್ದು ಲಂಗ್ಸ್ ಬಂದು ಅದು ಯಾವುದು ಆಕ್ಚುಲಿ ಇಟ್ ಇಸ್ ಅ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲ. ನೋಸ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೆಕಿಯಾ, ಸೊ ಇದೆಲ್ಲ ಪಾಸ್ ಹಾಕೊಂಡು ಫೈನಲಿ ಲಂಗ್ಸ್ ಅಲ್ಲಿ ಆಲ್ವಿಯೋಲೈನಲ್ಲಿ ಗಾಳಿ ಇರುತ್ತೆ, ಅಲ್ಲಿ ಬಂದು ಆಕ್ಸಿಜನ್ ಇರುತ್ತೆ. ಸೊ ಅಲ್ಲೂ ಕೂಡ ಬ್ಲಡ್ ಕ್ಯಾಪಿಲರೀಸ್ ಇದಾವೆ. ಸೊ ಬ್ಲಡ್ ಕ್ಯಾಪಿಲರೀಸ್ ಏನು ಮಾಡ್ತದೆ, ಆಕ್ಸಿಜನ್ ಆಲ್ವಿಯೋಲೈಯಿಂದ ತಗೊತಾ ಇದೆ, ಮತ್ತೆ ಬ್ಲಡ್ ನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ಕೊಟ್ಟು ನಾವು ಕಾರ್ಬನ್ ಡೈಆಕ್ಸೈಡ್ನ ಎಕ್ಸೇಲ್ ಮಾಡ್ತೀವಿ. ಸೊ ಇವಾಗ ನೀವು ಅನ್ಕೊಬೋದು ಮ್ಯಾಮ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬಂತು. ನಾನು ಆಲ್ರೆಡಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ರಿಕ್ಯಾಪ್ ಮಾಡ್ತಾ ಇರೋದು. ಓಕೆ, ಒನ್ಸ್ ನಿಮ್ಗೆ ಇನ್ನೂ ಡೀಟೇಲ್ಡ್ ಆಗಿ ಬೇಕಂದ್ರೆ ಯು ಶುಡ್ ವಾಚ್ ದಾಟ್ ವಿಡಿಯೋ ಆಸ್ ವೆಲ್. ಓಕೆ, ಸೊ ಇವಾಗ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬಂತು ಅಂತ ಅನ್ಕೊಂಡ್ರೆ ಏನಾಗ್ತದೆ, ನಮ್ಮ ಬಾಡಿನಲ್ಲಿ ಎಷ್ಟೊಂದು ಪ್ರಾಸೆಸಸ್ ನಡೀತಾ ಇದಾವೆ ಅಂತ ಅಂದೆ ಅಲ್ಲ. ಸೊ ಎಲ್ಲದಕ್ಕೂ ಇವಾಗ ನ್ಯೂಟ್ರಿಯೆಂಟ್ಸ್ ಬೇಕು, ಎನರ್ಜಿ ಬೇಕು. ಯಾವ್ದು ಸಪ್ಲೈ ಮಾಡ್ತದೆ, ಯಾವ್ದು ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗ್ತದೆ ಅದನ್ನ, ಇಟ್ ಈಸ್ ಯೋರ್ ಬ್ಲಡ್. ಸೊ ಇವಾಗ ಬ್ಲಡ್ ಬಂದು ಸೆಲ್ಸ್ ಹತ್ರ ಹೋಗ್ಬಿಟ್ಟು ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಕೊಟ್ಬಿಟ್ಟು ಸೆಲ್ಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ತಗೊಂತದೆ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬರ್ತದೆ, ಈಕ್ವೇಷನ್ಸ್ಗಳು ಏನಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ನಡೀತದೆ. ಕೆಮಿಕಲ್ ರಿಯಾಕ್ಷನ್ ನಡೆದಾದ್ಮೇಲೆ ಎಲ್ಲಿ ಸೆಲ್ಸ್ ಅಲ್ಲಿ ಬೈ ಪ್ರಾಡಕ್ಟ್ಸ್ಗಳು ಇರ್ತವೆ. ಅದರಲ್ಲಿ ಬಂದು ಕೆಲವೊಂದು ವೇಸ್ಟ್ ಪ್ರಾಡಕ್ಟ್ಸ್, ಅದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ವೇಸ್ಟ್ ನಮ್ಮ ಬಾಡಿಗೆ ಬೇಡ. ಸೊ ಸೆಲ್ಸ್ ಇಂದ ಬ್ಲಡ್ ಬಂದು ಏನ್ ಮಾಡುತ್ತೆ, ಆಕ್ಸಿಜನ್ ಕೊಟ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ವಾಪಸ್ ಲಂಗ್ಸ್ ಹತ್ರ ಬಂದಾಗ ಏನಾಗ್ತದೆ, ಇವಾಗ ಇಲ್ಲಿ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಇದೆ. ಸೊ ಅಲ್ಲಿ ಆಕ್ಸಿಜನ್ ತಗೊಂಡು ಇಲ್ಲಿ ಬ್ಲಡ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಲಂಗ್ಸ್ಗೆ ಆಗ್ತದೆ. ಹಾಕ್ಬಿಟ್ಟು ಏನಾಗ್ತದೆ, ಮತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಬಂದು ಸರ್ಕ್ಯುಲೇಟ್ ಆಗ್ತದೆ. ಇವಾಗ ಈ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ, ಈ ಆಕ್ಸಿಜನ್ ಏನಕ್ಕೆ ಬೇಕು, ರೆಸ್ಪಿರೇಷನ್ ಪ್ರಾಸೆಸ್ಗೆ ಬೇಕು ಅಲ್ವಾ, ಯಾಕಂದ್ರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಬೇಕು, ಅವಾಗಲೇ ನಮಗೆ ಎನರ್ಜಿ ಸಿಗೋದು ಅಲ್ವಾ. ಸೊ ಅದು ಏನಂತಾರೆ, ಗ್ಲೂಕೋಸ್ ಬ್ರೇಕ್ ಡೌನ್ ರೆಸ್ಪಿರೇಷನ್ ಪ್ರಾಸೆಸ್. ಪ್ಲಸ್ ಟ್ರಾನ್ಸ್ಪೋರ್ಟ್ ಯಾವ್ದು ಮಾಡ್ತದೆ, ಯೋರ್ ಬ್ಲಡ್ ಥ್ರೂ ಯಾವ್ದ್ರ ಒಳಗಡೆ ಫ್ಲೋ ಆಗುತ್ತೆ ಬ್ಲಡ್, ಇಟ್ ಫ್ಲೋಸ್ ಥ್ರೂ ಬ್ಲಡ್ ವೆಸಲ್ಸ್. ಓಕೆ, ಅದು ಫ್ಲೋ ಆಗ್ಬೇಕಂದ್ರೆ ಒಂದು ಪ್ರೆಷರ್ ಬೇಕು. ಯಾರು ಪ್ರೆಷರ್ ಕೊಡ್ತದೆ, ಇಟ್ ಇಸ್ ಯುವರ್ ಹಾರ್ಟ್. ಸೊ ಇದಿಷ್ಟು ಬಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ರೈಟ್, ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ. ಅದೇ ಥರ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಪ್ಲಾಂಟ್ಸ್ನಲ್ಲೂ ಇದೆ. ಪ್ಲಸ್ ಇದೆಲ್ಲ ಪ್ರಾಸೆಸ್ ಏನು, ಇದರಿಂದ ನಿಮ್ಗೆ ಏನು ಅರ್ಥ ಆಯ್ತು, ಇದೆಲ್ಲ ಬಂದು ಇಟ್ ಇಸ್ ಇಂಟರ್ ಡಿಪೆಂಡೆಂಟ್. ದೇ ಆಲ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಅಲ್ವಾ. ಸೊ ದಟ್ಸ್ ವೈ ಆಲ್ ದ ಪ್ರಾಸೆಸ್ ಇನ್ ಅವರ್ ಬಾಡಿ ಅದು ಹೆಂಗೆ ಅಂದರೆ ದೇ ಶುಡ್ ಕೋಆರ್ಡಿನೇಟ್ ಅಂಡ್ ಫಂಕ್ಷನ್. ಓಕೆ, ಸೊ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ನಲ್ಲಿ ಇದೆಲ್ಲ ಓದಿದ್ರೆ ಅದು ಹೆಂಗೆ ಕಂಟ್ರೋಲ್ ಆಗ್ತದೆ, ಅದು ಹೆಂಗೆ ಕೋಆರ್ಡಿನೇಟ್ ಆಗ್ತದೆ ಅಂತ ಈ ಚಾಪ್ಟರ್ನಲ್ಲಿ ಬಂದು ನೀವು ಪ್ರಾಸೆಸಸ್ಗಳನ್ನ ಕಲಿತಾ ಇದ್ರ. ಸೊ ಇದುವರೆಗೂ ನಾವು ಇದಿಷ್ಟು ಅರ್ಥ ಮಾಡ್ಕೊಂಡ್ವಿ. ಏನು ನ್ಯೂಟ್ರಿಷನ್ ನೋಡಿದ್ವಿ, ಇನ್ ಪ್ಲಾಂಟ್ಸ್ನಲ್ಲೂ ಕೂಡ ನೋಡಿದ್ವಿ, ಆಮೇಲೆ ನಮ್ಮ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಕವರ್ ಮಾಡಿದ್ವಿ. ಆಮೇಲೆ ಬಂದು ಇದು ರೆಸ್ಪಿರೇಷನ್ ನೋಡಿದ್ವಿ, ಏರೋಬಿಕ್ ರೆಸ್ಪಿರೇಷನ್ ಆಯಿತು, ಅನಾರೋಬಿಕ್ ರೆಸ್ಪಿರೇಷನ್ ನೋಡಿದ್ವಿ. ಅದಾದ್ಮೇಲೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ರೆಸ್ಪಿರೇಷನ್ ಇನ್ ಹ್ಯೂಮನ್ಸ್ ಆಲ್ಸೋ ಕವರ್ ಮಾಡಿದ್ವಿ. ಓಕೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಸ್ಟಾರ್ಟ್ ಮಾಡಿದ್ವಿ. ಯಾವ್ದು ನಮ್ಮ ಬಾಡಿನಲ್ಲಿ ಯಾವುದು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದು, ಇಟ್ ಇಸ್ ಬ್ಲಡ್, ಇಟ್ ಇಸ್ ಫ್ಲೋಯಿಂಗ್ ಥ್ರೂ ಬ್ಲಡ್ ವೆಸಲ್ಸ್. ಅದನ್ನು ಪಂಪ್ ಮಾಡ್ತಾ ಇರೋದು ಯಾವುದು, ಹಾರ್ಟ್. ಅದು ಕೂಡ ನಾನು ಪ್ರೀವಿಯಸ್ ಸೆಷನಲ್ಲಿ ಕವರ್ ಮಾಡಿದ್ದೀನಿ. ಸೊ ಇವತ್ತಿನ ಸೆಷನಲ್ಲಿ ಏನು ಓದ್ತಾ ಇದ್ದೀನಿ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಓದೋಣ ಅಂತ ಹೇಳಿದೆ. ಪ್ಲಾಂಟ್ಸ್ಗೂ ಕೂಡ ಪ್ಲಾಂಟ್ಸ್ ಕೂಡ ಆಲ್ರೆಡಿ ನಾವು ಓದಿದ್ದೀವಿ. ಫೋಟೋಸಿಂಥೆಸಿಸ್ ಅವಾಗ ಏನು ಮಾಡ್ತದೆ ಫೋಟೋಸಿಂಥೆಸಿಸ್ನಲ್ಲಿ, ಇಟ್ ಪ್ರಿಪೇರ್ಸ್ ಇಟ್ಸ್ ಫುಡ್. ಓಕೆ, ಇವಾಗ ಫುಡ್ ಬಂದು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಟ್ರಾನ್ಸ್ಫರ್ ಆಗಬೇಕು, ಲೈಕ್ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಪ್ಲಾಂಟ್ಸ್ನಲ್ಲಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ, ಅದು ಹೇಗೆ ಏನು ಅಂತ ನೋಡೋಣ. ಪ್ಲಸ್ ರೂಟ್ಸಿಂದ ಕೂಡ ನೀರು ಹೋಗುತ್ತಲ್ಲ, ನೀರು ಬಂದು ಮೇಲೆ ಲೀಫ್ ಕಡೆ ಎಲ್ಲ ಹೋಗಬೇಕು, ಪ್ಲಸ್ ಸ್ಟೆಮ್ಸ್ಗೆಲ್ಲ ರೀಚ್ ಆಗಬೇಕು ಅಲ್ವಾ. ಸೊ ಅದು ಹೆಂಗೆ ವಾಟರ್ ಹೆಂಗೆ ಫ್ಲೋ ಆಗ್ತದೆ, ಮತ್ತು ಲೀಫಿಂದ ಫುಡ್ ಬಂದು ಡಿಫ್ರೆಂಟ್ ಪ್ಲಾಂಟ್ಸ್ ಪಾರ್ಟ್ಗೆ ಹೆಂಗೆ ಫ್ಲೋ ಆಗ್ತದೆ ಅಂತ ನೋಡೋಣ. ದಟ್ ವಿಲ್ ಕವರ್ ದಟ್ ಇನ್ ದಿಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ಪ್ಲಾಂಟ್ಸ್. ಸೊ ಓಕೆ, ದಿಸ್ ವಾಸ್ ಬ್ರೀಫ್ ಅಲ್ಲ, ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಸೊ ದಟ್ ಯು ಗೆಟ್ ದಟ್ ಕ್ಲಾರಿಟಿ ಆ್ಯಂಡ್ ಕಂಟಿನ್ಯೂ ಫ್ರಮ್ ಹಿಯರ್. ಓಕೆ, ಕ್ಲಿಯರ್. ಸೊ ಇವಾಗ ಬಂದು ನಾವು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಶುರು ಲೈನ್ ಬೈ ಲೈನ್ ಓದಿ ಅರ್ಥ ಮಾಡ್ಕೊಳ್ಳೋಣ. ಕ್ಲಿಯರ್. ಸಿ, we have discussed earlier that how plants take in simple compounds such as carbon dioxide and photosynthesis energy stored in their chlorophyll containing organs, namely leaf. Okay, first nanu on 5 lines odbitu, then I'll explain you. Okay, and then the other kinds of raw materials needed for building plant body will also have to be taken up separately. For plants, the soil is the nearest and the richest source of raw material like nitrogen, phosphorus and other minerals. So ivaga illi tanka ಏನು ಹೇಳ್ತಾ ಇದ್ದಾರೆ ಅಂತ we will understand. Okay, ಸೊ ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಇದುವರೆಗೂ ನಾವು ಈ ಫಸ್ಟ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಇಲ್ಲಿ ತನಕ ಪಾಯಿಂಟ್ ನಂಬರ್ 1. ಇನ್ ಫಸ್ಟ್ ಪಾಯಿಂಟ್ ವಾಟ್ ದೇ ಆರ್ ಟೆಲ್ಲಿಂಗ್ ಇಸ್ ದ್ಯಾಟ್ ಪ್ಲಾಂಟ್ಸ್ ಬಂದು ಆಲ್ರೆಡಿ ನಾವು ನೋಡಿದ್ವಿ, ಪ್ಲಾಂಟ್ಸ್ ಬಂದು ಫೋಟೋಸಿಂಥೆಸಿಸ್ ಪರ್ಫಾರ್ಮ್ ಮಾಡ್ತದೆ ಅಂತ ಅಂದೆ. ಆ ಫೋಟೋಸಿಂಥೆಸಿಸ್ ಪರ್ಫಾರ್ಮ್ ಮಾಡೋಕೆ ಅದೇನು ಮಾಡ್ತಾ ಇತ್ತು,
ಮೆಟೀರಿಯಲ್ಸ್ನ ಹೊರಗಡೆಯಿಂದ ತಗೊತಾ ಇತ್ತು. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ವಾಟರ್. ಸೊ ಅದೆಲ್ಲ ಏನು ಮಾಡ್ತಾ ಇತ್ತು, ಬಾಡಿಯಿಂದ ಹೊರಗಡೆ, ಲೈಕ್ ಪ್ಲಾಂಟ್ ಬಾಡಿಯಿಂದ ಹೊರಗಡೆ ತಾನೇ ಇರೋದು, ಅದನ್ನ ತಗೊಳ್ತಾ ಇತ್ತು ಅಲ್ವಾ, ಸಿಂಪಲ್ ಕಾಂಪೌಂಡ್ಸ್ನ. ಆಮೇಲೆ ಏನು ಮಾಡ್ತಾ ಇತ್ತು, ಕ್ಲೋರೋಫಿಲ್ ಏನು ಮಾಡ್ತಾ ಇತ್ತು, ಸನ್ಲೈಟ್ನ ಕೂಡ ಕ್ಯಾಪ್ಚರ್ ಮಾಡಿ ಇಟ್ಕೊತಾ ಇತ್ತು. ವಾಟ್ ಇಸ್ ಸನ್ಲೈಟ್? ನಥಿಂಗ್ ಬಟ್ ಎನರ್ಜಿ. ಎನರ್ಜಿ ಯಾವ್ದು ಸ್ಟೋರ್ ಮಾಡ್ತಾ ಇತ್ತು ಎನರ್ಜಿ? ಯುವರ್ ಕ್ಲೋರೋಫಿಲ್ ಕಂಟೈನಿಂಗ್ ಆರ್ಗನ್. ಕ್ಲೋರೋಫಿಲ್ ಕಂಟೈನಿಂಗ್ ಆರ್ಗನ್ ಯಾವುದು? ಲೀಫ್. ನಾನು ನಿಮ್ಗೆ ಲೀಫ್ ಡಯಾಗ್ರಾಮು ತೋರಿಸಿದೆ ಅಲ್ಲ, ಮೀಸೋಫಿಲ್ ಸೆಲ್ಸ್ನಲ್ಲಿ ಬಂದು ಕ್ಲೋರೋಪ್ಲಾಸ್ಟ್ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಒಳಗೆ ಬಂದು ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ, ಅದು ಬಂದು ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ ಫೈನ್. ನಾಟ್ ಜಸ್ಟ್ ಕಾರ್ಬನ್ ಡೈಆಕ್ಸೈಡ್, ನಾಟ್ ಜಸ್ಟ್ ವಾಟರ್, ನಾಟ್ ಜಸ್ಟ್ ಎನರ್ಜಿ, ಅದು ಬಂದು ಈವನ್ ಸಾಯಿಲಿಂದ ಇನ್ನೊಂದೇನು ತಗೊತಾ ಇತ್ತು, ಸಾಯಿಲಿಂದ ಇನ್ನೊಂದೇನು ತಗೊತಾ ಇತ್ತು, ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ಟೈಪ್ ಮಾಡಿ. ಸಾಯಿಲಿಂದ ವಾಟರ್ ಜೊತೆ ಇನ್ನೇನು ಅದು ಅಬ್ಸಾರ್ಬ್ ಮಾಡ್ತಾ ಇತ್ತು ರೂಟ್ಸ್ ಅಂತ? ಇಟ್ ಈಸ್ ಮಿನರಲ್ಸ್. ಮಿನರಲ್ಸ್. ಓಕೆ, ಸೊ ಮಿನರಲ್ಸ್ ಅಂದ್ರೆ ಯಾವ ಥರ ಮಿನರಲ್ಸ್ ತಗೊತಾ ಇತ್ತು? ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಅದರ್ ಮಿನರಲ್ಸ್. ಸಿ, ಸಾಯಿಲ್ಗೆ ಬಂದು ಜಸ್ಟ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಸಿಕ್ಕರೆ ಸಾಕಾಗಲ್ಲ, ಅದು ಇವನ್ ಬೆಳಿಬೇಕು, ಇವನ್ ಅದರಲ್ಲೂ ಗ್ರೋತ್ ಇರುತ್ತೆ, ಅದರಲ್ಲೂ ಡೆವಲಪ್ ಆಗಬೇಕು, ಅದರಲ್ಲೂ ಪ್ರೋಟೀನ್ ಸಿಂಥಸಿಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಏನು ಬೇಕು? ಅದಕ್ಕೆ ಮಿನರಲ್ಸ್ ಬೇಕು. ಸೊ ಮಿನರಲ್ಸ್ ಕೂಡ ಅಬ್ಸಾರ್ಬ್ ಮಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ನಥಿಂಗ್ ಬಟ್ ಫಸ್ಟ್ 5 ಲೈನ್ಸ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ಲಾಂಟ್ಸ್ ಬಂದು ಹೊರಗಡೆಯಿಂದ ಕಾಂಪೊನೆಂಟ್ಸ್ ತಗೊಳ್ತಾ ಇದೆ, ಅದು ಅಬ್ಸಾರ್ಬ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ನೋಡೋಣ. ದ ಅಬ್ಸಾರ್ಪ್ಷನ್ ಆಫ್ these substances, the absorption of these substances therefore occurs through the part, therefore occurs through the part in contact with the soil. ಸೊ ಈ ಅಬ್ಸಾರ್ಪ್ಷನ್ ಹೆಂಗ್ ನಡೀತಾ ಇದೆ ಅಂದ್ರೆ, ಇವಾಗ ರೂಟ್ ಬಂದು ನೀರು ತಗೊಂತಾ ಇದೆ ಅಂತ ಹೇಳ್ದೆ ಅಲ್ಲ, ಸೊ ಅಂದ್ರೆ ರೂಟ್ ಬಂದು ಸಾಯಿಲ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಸಾಯಿಲ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ್ಲೇನೆ ಏನಾಗುತ್ತೆ, ಅದು ಬಂದು ನೀರ್ನ ಅಬ್ಸಾರ್ಬ್ ಮಾಡೋದಕ್ಕೆ ಸಾಧ್ಯ. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. See, the absorption of these substances therefore occur through the part in the part, ಯಾವ ಪಾರ್ಟ್? ಪ್ಲಾಂಟ್ಸ್ ನಲ್ಲಿ ಪಾರ್ಟ್ ಇರುತ್ತೆ, the part that is in contact with the soil. For example, that is nothing but your root. Okay, namely root. Okay, and if distance that is between soil contacting organ and the chlorophyll containing organ are small, energy and raw material can easily diffuse to all parts of the plant body. Okay, ಹೇಳ್ತೀನಿ ನೋಡಿ. ಆಮೇಲೆ ಏನು ಹೇಳ್ತಿದ್ರೆ, ಬಟ್ ಇಫ್ ದೀಸ್ ಡಿಸ್ಟೆನ್ಸ್ ಬಿಕಮ್ ಲಾರ್ಜ್ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಪ್ಲಾಂಟ್ ಬಾಡಿ ಡಿಸೈನ್, ದ ಡಿಫ್ಯೂಷನ್ ಪ್ರಾಸೆಸ್ ವಿಲ್ ನಾಟ್ ಬಿ ಸಫಿಷಿಯಂಟ್ ಟು ಪ್ರೊವೈಡ್ ರಾ ಮೆಟೀರಿಯಲ್ ಇನ್ ಲೀಫ್ ಆ್ಯಂಡ್ ಎನರ್ಜಿ ಇನ್ ರೂಟ್ ಅ ಪ್ರಾಪರ್. ಸೊ ಇವಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ I'll tell you. ಇಲ್ಲಿಂದ ಇಲ್ಲಿ ತನಕ ಏನು ಹೇಳ್ತಾ ಇದ್ದಾರೆ ಅಂತ I'll tell you. ಓಕೆ, ಸೊ ಇವಾಗ ಫಸ್ಟು ಈ ಲೈನ್ಸ್ನಲ್ಲಿ ಏನು ಹೇಳ್ತಿದ್ರೆ, ಪ್ಲಾಂಟ್ಸ್ ಬಂದು ಫೋಟೋಸಿಂಥಸಿಸ್ಗೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಇವನ್ ಸನ್ಲೈಟ್ನ ಬಂದು ಯಾರು ಕ್ಯಾಪ್ಚರ್ ಮಾಡಿ ಇಟ್ಕೊತಾ ಇದೆ? ಕ್ಲೋರೋಫಿಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಯೋರ್ ಲೀಫ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬಂದು ಇವನ್ ಅದಕ್ಕೆ ಮಿನರಲ್ಸ್ ಕೂಡ ಬೇಕು, ಅದು ಸಾಯಿಲಿಂದ ಸಿಗ್ತದೆ ಅಂತ ಕೂಡ ಹೇಳಿದ್ರು. ಆಮೇಲೆ ಇವಾಗ ಪ್ಲಾಂಟ್ ಬಂದು ಇವಾಗ ನೀರು ಮತ್ತೆ ಆ ಮಿನರಲ್ಸ್ ಎಲ್ಲ ಅಬ್ಸಾರ್ಬ್ ಮಾಡ್ಬೇಕಂದ್ರೆ ಆ ಪಾರ್ಟ್ ಬಂದು ಸಾಯಿಲ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು, ಆವಾಗಲೇ ಬಂದು ಡಿಫ್ಯೂಷನ್ ಆಗೋದಕ್ಕೆ ಸಾಧ್ಯ. ಸಿ, ಹೌ ವಾಸ್ ದಟ್ ವಾಟರ್ ಗೆಟಿಂಗ್ ಇನ್ ಟು ಯುವರ್ ರೂಟ್ಸ್, ಪ್ಲಾಂಟ್ ರೂಟ್ಸ್ಗೆ ಅಂದರೆ ಇಟ್ ಇಸ್ ಥ್ರೂ ಅ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಅಸ್ ಡಿಫ್ಯೂಷನ್. ವಾಟ್ ಇಸ್ ಡಿಫ್ಯೂಷನ್? ಡಿಫ್ಯೂಷನ್ ಅಂದ್ರೆ ಏನು? ಡಿಫ್ಯೂಷನ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಸಬ್ಸ್ಟೆನ್ಸ್ ಬಂದು ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸಾಯಿಲ್ ನಲ್ಲಿ ಬಂದು ನೀರು ಜಾಸ್ತಿ ಇದೆ, ರೂಟ್ ನಲ್ಲಿ ಬಂದು ನೀರು ಕಮ್ಮಿ ಇದೆ. ಸೊ ಇವಾಗ ಏನಾಗುತ್ತೆ, ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಹೋಗ್ಬೇಕು. ಅಂದ್ರೆ ಸಾಯಿಲ್ ನಿಂದ ಬಂದು ಏನಾಗಬೇಕು, ವಾಟರ್ ಬಂದು ರೂಟ್ ಒಳಗಡೆ ಹೋಗ್ಬೇಕು, ದಟ್ ಇಸ್ ಡಿಫ್ಯೂಷನ್. ಇದು ಬಂದು ಈಸಿ ಆಗುತ್ತೆ, ಯಾಕಪ್ಪ? ರೂಟ್ ಬಂದು ಸಾಯಿಲ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದೆ, ಸೊ ಡಿಫ್ಯೂಷನ್ ಬಂದು ಈಸಿಯಾಗಿ ನಡೆಯುತ್ತೆ. ಓಕೆ ಫೈನ್. ಇವಾಗ ಬಂದು ಪ್ಲಾಂಟ್ ಸ್ಟಾರ್ಟಿಂಗ್ ಬಂದು ಚಿಕ್ಕದಾಗಿದೆ ಅನ್ಕೊಳ್ಳಿಸಿ, ದಿಸ್ ಈಸ್ ಯುವರ್ ಪ್ಲಾಂಟ್. ಓಕೆ, ಇದು ಬಂದು ನಿಮ್ಮ ಪ್ಲಾಂಟ್. ಇವಾಗ ತಾನೇ ಇಲ್ಲೇ ರೂಟ್ ಇದೆ, ಇಲ್ಲಿ 2 ಲೀಫ್, ಇಲ್ಲೊಂದು 4 ಲೀಫ್ ಇದೆ, ಇಷ್ಟೇ ನಿಮ್ ಚಿಕ್ಕದಿದೆ ಪ್ಲಾಂಟ್. ಸೊ ಈ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ರೂಟ್ಸ್ ಬಂದು ಏನು ಮಾಡ್ತದೆ, ನೀರನ್ನ ಅಬ್ಸಾರ್ಬ್ ಮಾಡ್ಕೊತಾ ಇದೆ. ನೀರನ್ನ ಹೆಂಗೆ ಅಬ್ಸಾರ್ಬ್ ಮಾಡ್ತದೆ? ಥ್ರೂ ಅ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಎಸ್ ಡಿಫ್ಯೂಷನ್. ಇವಾಗ ಬಂದು ಲೀಫ್ಗೆ ಕೂಡ ನೀರು ಬೇಕು, ಈ ಸ್ಟೆಮ್ಗೆ ಕೂಡ ನೀರು ಬೇಕು. ಅಂದ್ರೆ ಏನಾಗುತ್ತೆ, ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ ಡಿಫ್ಯೂಷನ್ ಪ್ರಾಸೆಸ್ನಲ್ಲಿ ಏನಾಗುತ್ತೆ, ವಾಟರ್ ಬಂದು ಮೂವ್ ಆಗುತ್ತೆ. ಅಂದ್ರೆ ಸೆಲ್ಸ್ ಇಂದ ಡಿಫ್ಯೂಸ್ ಹಾಕೊಂಡು ಈ ರೀಜನ್ಗೆ ರೀಚ್ ಆಗುತ್ತೆ. ಓಕೆ ಫೈನ್. ಬಟ್ ಇವಾಗ ಬಂದು ದೊಡ್ಡ ಟ್ರೀ, ಸೊ ಇದು ಬಂದು ಚಿಕ್ಕ ಪ್ಲಾಂಟ್ ಅಲ್ಲಿ ನಡೆಯುತ್ತೆ. ಬಟ್ ಇವಾಗ ಬಂದು ಟ್ರೀ ಬಂದು ಎಷ್ಟು ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ಬಂದು ನೀರಿರುತ್ತೆ, ಇಲ್ಲಿಂದ ಈ ರೀಜನ್ಗೆ ರೀಚ್ ಆಗೋದಕ್ಕೆ ಡಿಫ್ಯೂಷನ್ ಸಾಕಾಗಲ್ಲ. ಆ ಥರ ಡಿಫ್ಯೂಷನ್ ಪ್ರಾಸೆಸ್ ಏನಾದ್ರು
ಅದನ್ನೇನಾದ್ರು ಅಡಾಪ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀರು ಬಂದು ಬಾಟಮ್ ಇಂದ ಆ ಟ್ರೀ ಟಿಪ್ಗೆ ರೀಚ್ ಆಗೋದಕ್ಕೆ ಇಟ್ ಕ್ಯಾನ್ ಟೇಕ್ ಇಯರ್ಸ್. ಅಷ್ಟರಲ್ಲಿ ಈ ಮರ ಬಂದು ಸತ್ತೋಗುತ್ತೆ, ಯಾಕಂದ್ರೆ ಅದಕ್ಕೆ ನೀರು ಬೇಕು. ಅಷ್ಟು ವರ್ಷ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ದಟ್ ಡಿಫ್ಯೂಷನ್ ಹಾಕೊಂಡು ಬರುತ್ತೆ ಅಂತ? ಇಲ್ಲ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಪ್ಲಾಂಟ್ಸ್ ಚಿಕ್ಕದಿರ್ಬೇಕಾದ್ರೆ ಡಿಫ್ಯೂಷನ್ ಪ್ರಾಸೆಸ್ ನಡೆಯುತ್ತೆ, ಯಾಕಂದ್ರೆ ಪ್ಲಾಂಟ್ ಬಂದು ಇಷ್ಟೇ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಡಿಫ್ಯೂಷನ್ ನಡೆಯುತ್ತೆ. ಬಟ್ ಎಷ್ಟು ದೊಡ್ಡದಿದ್ರೆ ಡಿಫ್ಯೂಷನ್ ನಡೆಯಲ್ಲ. ಓಕೆ, ಸೊ ಪ್ಲಾಂಟ್ ಏನ್ ಮಾಡ್ತದೆ? ಪ್ಲಾಂಟ್ ಇಸ್ ವೆರಿ ಕ್ಲೆವರ್. ಏನ್ ಮಾಡ್ತದೆ ಅದು? ಸೊ ಅದಕ್ಕೆ ಏನಿದೆ, ಅದರಲ್ಲಿ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ ಪ್ಲಾಂಟ್ಸ್ ನಲ್ಲಿ ಟು ಫೆಸಿಲಿಟೇಟ್ ದಿಸ್. ಏನು? ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್, ಮೂವ್ಮೆಂಟ್ ಆಫ್ ಫುಡ್, one region ಇಂದ ಇನ್ನೊಂದು ರೀಜನ್ಗೆ there is a proper transportation system, because in when the plant height increases the diffusion will not work. ಅದು ಚಿಕ್ಕದಿರ್ಬೇಕಾದ್ರೆ ಮಾತ್ರ ಡಿಫ್ಯೂಷನ್ ವಿಲ್ ವರ್ಕ್. ವೆನ್ ಅದು ದೊಡ್ಡದಾದಾಗ ಡಿಫ್ಯೂಷನ್ ವರ್ಕ್ ಆಗಲ್ಲ, ಯಾಕಂದ್ರೆ ಒಂದ್ಸಲಿಂದ ಇನ್ನೊಂದ್ಸಲ ಹೋಗೋಷ್ಟೊತ್ತಿಗೆ ಏನಾಗುತ್ತೆ, ಇಟ್ ಕ್ಯಾನ್ ಟೇಕ್ ಇಯರ್ಸ್. ಅದಕ್ಕೆ ಬಂದು ಇದು ಆ ಟೈಮ್ನ ಬೇಗ ಸ್ಪೀಡ್ ಇನ್ಕ್ರೀಸ್ ಮಾಡೋದಕ್ಕೆ ಏನಿದೆ ನಮ್ಮ ಪ್ಲಾಂಟ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇದೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ. ಸೊ ಅದನ್ನ ಬಂದು ನೋಡೋಣ ಹೇಗಿದೆ ಅಂತ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸಿ ದ ಎನರ್ಜಿ ನೀಡ್ಸ್ ಡಿಫರ್ ಬಿಟ್ವೀನ್ ಡಿಫರೆಂಟ್ ಬಾಡಿ ಡಿಸೈನ್. Plant do not move and plant bodies have a large property of dead cells in many tissues. As a result, the plant have low energy needs and can use relatively slow transportation system. The distance over which the transportation system have to operate, however, can be very large in plants such as very tall trees. ಅದನ್ನ ಇನ್ನೇನು ಹೇಳ್ತಲ್ಲ, ಇವಾಗ ಏನು ಹೇಳ್ತದೆ ಅಂದರೆ, ಸಿ ದ ಎನರ್ಜಿ ನೀಡ್ಸ್ ಅದು ಬಂದು ಒಂದು ಬಾಡಿ ಡಿಸೈನಿಂದ ಇನ್ನೊಂದು ಬಾಡಿ ಡಿಸೈನ್ಗೆ ಡಿಫರ್ ಆಗುತ್ತೆ. ಸಿ ಬಾಡಿ ದೊಡ್ಡದಿರೋ ಅಷ್ಟು ಏನು ಎನರ್ಜಿ ಬಂದು ಜಾಸ್ತಿ, ಬಾಡಿ ಚಿಕ್ಕದಿದ್ರೆ ಎನರ್ಜಿ ರಿಕ್ವೈರ್ಮೆಂಟ್ ಬಂದು ಕಮ್ಮಿ. ಓಕೆ, ಆ್ಯಂಡ್ ಹಾಗೆ ಬಾಡಿ ಲೈಕ್ ಟ್ರೀ ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ, ಡಿಫ್ಯೂಷನ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬೇಕು. ಓಕೆ, ಆಮೇಲೆ ಪ್ಲಾಂಟ್ಸ್ ಡು ನಾಟ್ ಮೂವ್, ಪ್ಲಾಂಟ್ಸ್ ಮೂವ್ ಆಗಲ್ಲ. ಆಮೇಲೆ ಪ್ಲಾಂಟ್ ಬಾಡೀಸ್ ಹ್ಯಾವ್ ಅ ಲಾರ್ಜ್ ಪ್ರಪೋರ್ಷನ್ ಆಫ್ ಡೆಡ್ ಸೆಲ್ಸ್ ಇನ್ ಮೆನಿ ಟಿಶ್ಯೂಸ್. ಸಿ ಪ್ಲಾಂಟ್ ಬಂದು ಮೂವ್ ಆಗಲ್ಲ, ಪ್ಲಸ್ ಅದರಲ್ಲಿ ಡೆಡ್ ಸೆಲ್ಸ್ಗಳು ಬಂದು ಸ್ವಲ್ಪ ಜಾಸ್ತಿ ಇರ್ತವೆ ಪ್ಲಾಂಟ್ಸ್ನಲ್ಲಿ. ಓಕೆ, ಆಸ್ ಅ ರಿಸಲ್ಟ್ಸ್ ಏನಾಗುತ್ತೆ, ಪ್ಲಾಂಟ್ ಹ್ಯಾವ್ ಲೋ ಎನರ್ಜಿ ನೀಡ್ಸ್. ಸೊ ಅದಕ್ಕೋಸ್ಕರ ಪ್ಲಾಂಟ್ಸ್ನಲ್ಲಿ ಬಂದು ಎನರ್ಜಿ ರಿಕ್ವೈರ್ಮೆಂಟ್ ಬಂದು ಸ್ವಲ್ಪ ಕಮ್ಮಿನೇ. ಇಟ್ ಇಸ್ ಎನರ್ಜಿ ನೀಡ್ಸ್ ಬಂದು ಸ್ವಲ್ಪ ಕಮ್ಮಿನೇ, ಆ್ಯಂಡ್ ಕ್ಯಾನ್ ಯೂಸ್ ರಿಲೇಟಿವ್ಲಿ ಸ್ಲೋ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಸೊ ಸ್ಲೋ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನ ಅದು ಪ್ಲಾಂಟ್ ಬಂದು ಏನು ಯೂಸ್ ಮಾಡ್ಬೋದು. ಓಕೆ, ವೆರಸ್ ದ ಡಿಸ್ಟೆನ್ಸ್ ಕವರ್ ವಿಚ್ ದ ಡಿಸ್ಟೆನ್ಸ್ ಓವರ್ ವಿಚ್ ದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಹ್ಯಾವ್ ಟು ಆಪರೇಟ್ however can be very large. ಸೊ ಪ್ಲಾಂಟ್ಸ್ ಲೈಕ್ ವೆರಿ ಟಾಲ್ ಟ್ರೀಸ್ನಲ್ಲಿ ಬಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಂದು ಲಾರ್ಜ್ ಇರುತ್ತೆ ಅಂತ ಹೇಳ್ತಾರೆ. ನಥಿಂಗ್ ಬಟ್ ಇದು ಕೂಡ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ಗೆ ಜಸ್ಟ್ ಇಂಟ್ರೊಡಕ್ಷನ್. ಯಾಕೆ ಪ್ಲಾಂಟ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ, ಯಾಕೆ ಪ್ಲಾಂಟ್ಸ್ಗೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬೇಕು ಅಂತ. ಮೇನ್ ರೀಸನ್ ಏನಪ್ಪ ಅಂದರೆ, ದೊಡ್ಡ ಟ್ರೀಸ್ ದೊಡ್ಡ ಪ್ಲಾಂಟ್ಸಲ್ಲಿ ಏನೋ ಡಿಫ್ಯೂಷನ್ ವರ್ಕ್ ಆಗಲ್ಲ. ಒಂದ್ಸಲಿಂದ ಇನ್ನೊಂದ್ಸಲ ಪಾಸ್ ಹಾಕೊಂಡು ಕುತ್ಕೊಂಡ್ರೆ ಅದು ರೀಚ್ ಆಗೋದಕ್ಕೆ ತುಂಬ ವರ್ಷ ತಗೊಳುತ್ತೆ. ಓಕೆ, ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ, ಸ್ಪೀಡ್ನ ಇನ್ಕ್ರೀಸ್ ಮಾಡೋದಕ್ಕೆ ದೆರ್ ಇಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಅಷ್ಟೇ ಇದಿಷ್ಟು ಇದೆಲ್ಲ ಬಂದು ಎಕ್ಸ್ಪ್ಲನೇಷನ್. ಓಕೆ, ಸೊ ಇವಾಗ ಏನು, ದ ಪ್ಲಾಂಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ವಿಲ್ ಮೂವ್ ಎನರ್ಜಿ ಸ್ಟೋರ್ಸ್ ಫ್ರಮ್ ಲೀವ್ಸ್ ಆ್ಯಂಡ್ raw materials from roots. These two pathways are constructed as independently organized conducting tubes. One is xylem that moves water and minerals that is obtained from the soil, and the other is the phloem that transports products of photosynthesis from leaves where they are synthesized to other part of the plant. Okay, so I'll show you. ಸೊ ಇಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾ ಇದ್ರು ಅಂತ ಅಂದರೆ, ಇವಾಗ ಪ್ಲಾಂಟ್ ಒಳಗಡೆ ಬಂದು 2 ಟ್ಯೂಬ್ ಇದೆ. ಓಕೆ, ಸಿ ಇದೊಂದು ಟ್ಯೂಬ್, ಯೆಲ್ಲೋ ಕಲರ್ 1 ಟ್ಯೂಬ್, ಮತ್ತೆ ಇನ್ನೊಂದು ಯಾವುದು ಗ್ರೀನ್ ಕಲರ್ 1 ಟ್ಯೂಬ್. ಈ ಗ್ರೀನ್ ಟ್ಯೂಬ್ ಬಂದು ಫ್ಲೋಯಮ್. ಇವಾಗ ಬಂದು ಅದನ್ನು ಟ್ಯೂಬ್ ಆಗಿ ನೆನ್ಪಿಡ್ಕೊ. ಟ್ಯೂಬ್ ಅಂತ ಇದು ಆಕ್ಚುಲಿ ಇದೆಲ್ಲ ಬಂದು ಏನು ಗೊತ್ತಾ, ವ್ಯಾಸ್ಕ್ಯುಲರ್ ಟಿಶ್ಯೂ. ಇದೇನಪ್ಪ ಅಂದ್ರೆ ಹೇಳ್ತೀನಿ ನೋಡಿ, ಇದು ಬಂದು ಝೈಲಮ್. ಸೊ ಇದು ಪ್ಲಾಂಟ್ ಸ್ಟೆಮ್, ಈ ರೆಡ್ ಕಲರ್ ನಲ್ಲಿ ಇರೋದು ಪ್ಲಾಂಟ್ ಸ್ಟೆಮ್. ಹೇಗಿರತ್ತೆ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇವಾಗ ಬಂದು ಏನು, ಇದು ರೂಟ್ಸ್. ಇಲ್ಲಿ ಲೀಫ್ ಇದೆ ಅಂತ ಅನ್ಕೊಳ್ಳಿ. ಲೀಫ್ ಅಂದ್ರೆ ಏನು, ಅಲ್ಲಿ ಏನ್ ನಡೀತಾ ಇದೆ, ಇಟ್ ಈಸ್ ಅ ಸೈಟ್ ಆಫ್ ಫೋಟೋಸಿಂಥಸಿಸ್. ಸೊ ದಿಸ್ ಇಸ್ ಅ ಸೈಟ್ ಆಫ್ ಫೋಟೋಸಿಂಥಸಿಸ್. ಇವಾಗ ಏನಾಗ್ತದೆ,
ಗಿಡದಲ್ಲಿ. ಇವಾಗ ಫೋಟೋಸಿಂಥಸಿಸ್ ನಡಿಬೇಕಂದ್ರೆ ಅದಕ್ಕೆ ಏನೇನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಪ್ಲಸ್ ಅಲ್ಲಿ ಸನ್ಲೈಟ್ ಬೇಕು. ಈ ವಾಟರ್ ಎಲ್ಲಿಂದ ಬರ್ತದೆ? ರೂಟ್ಸ್ ಇಂದ ಬರ್ತದೆ. ಸೊ ರೂಟ್ ಇಂದ ಬಂದು ಏನಾಗುತ್ತೆ, ಕೆಳಗಡೆ ಇದ್ರ ಜೊತೆಗೆ ಪ್ಲಸ್ ಇಲ್ಲಿ ಏನ್ ಸಿಗತ್ತೆ? ವಾಟರ್ ಪ್ಲಸ್ ಮಿನರಲ್ಸ್. ಸೊ ಇಲ್ಲಿ ಏನ್ ಸಿಗುತ್ತೆ? ವಾಟರ್ ಪ್ಲಸ್ ಮಿನರಲ್ಸ್. ಏನಾಗ್ತದೆ? ವಾಟರ್ ಪ್ಲಸ್ ಮಿನರಲ್ಸ್ ಏನಾಗುತ್ತೆ? ಇಲ್ಲಿ ಬಂದು ಇಟ್ ಇಸ್ ಅಪ್ವರ್ಡ್ ಮೂವ್ಮೆಂಟ್. ಝೈಲಮ್ ನಲ್ಲಿ ಏನು, ಕೆಳಗಡೆಯಿಂದ ಮೇಲೆ ನೀರು ಹೋಗ್ತಾ ಇದೆ ಝೈಲಮ್ ಅಲ್ಲಿ, ಆಯ್ತಾ? ವೇರಾಸ್ ಇವಾಗ ಬಂದು ಇಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ. ಸೈಟ್ ಆಫ್ ಫೋಟೋಸಿಂಥಸಿಸ್ ಏನಾಗ್ತದೆ? ಇಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ. ಓಕೆ, ಸೊ ಫುಡ್ ಬಂದು ಏನಾಗ್ಬೇಕಂದ್ರೆ ಈ ರೀಚನ್ಗೂ ಊಟ ಬೇಕು, ಕೆಳಗಡೆನೂ ಫ್ಲೋ ಆಗುತ್ತೆ, ಪ್ಲಸ್ ಇಲ್ಲಿ ಮರ ಬೆಳ್ಕೊಂಡ್ರೆ ಮೇಲೂ ಫ್ಲೋ ಆಗುತ್ತೆ. ಓಕೆ, ಸೊ ಇವಾಗ ಫುಡ್ ಬಂದು ಯಾವ ಪೈಪ್ ಇಂದ ಫ್ಲೋ ಆಗ್ತದೆ? ಫ್ರಮ್ ಯೋರ್ ಫ್ಲೋಯಮ್. ಇದರಲ್ಲಿ ಬಂದು ಫುಡ್ ಬಂದು ಟ್ರಾನ್ಸ್ಪೋರ್ಟ್, ನಥಿಂಗ್ ಬಟ್ ಯೋರ್ ಪ್ಲಾಂಟ್ಸ್ ಬಂದು ಗ್ಲೂಕೋಸ್ ಅದು ಪ್ರಿಪೇರ್ ಮಾಡಿರುತ್ತಲ್ಲ, ಆ ಗ್ಲೂಕೋಸ್ ಬಂದು ಹೆಂಗೆ ಸ್ಟೋರ್ ಆಗಿರುತ್ತೆ? ಸ್ಟಾರ್ಚ್ ಆಗಿ ಸ್ಟೋರ್ ಆಗಿರುತ್ತೆ. ಅದನ್ನ ಬಂದು ಯಾವ ಬಾಡಿ ಪಾರ್ಟ್ಸ್ ಬೇಕೋ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂಡ್ ದಿಸ್ ಇಸ್ ಬೈ ಡೈರೆಕ್ಷನಲ್. ಬೇರೆ ಝೈಲಮ್ ಬಂದು ಏನ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ? ವಾಟರ್. ಝೈಲಮ್ ಬಂದು ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡ್ತದೆ, ವಿಚ್ ಇಸ್ ಯೂನಿ ಡೈರೆಕ್ಷನಲ್. ಇದು ಬಂದು ಯೂನಿ ಡೈರೆಕ್ಷನಲ್. ಸೊ ಇವಾಗ ಪ್ಲಾಂಟ್ಸ್ ನಲ್ಲಿ ಬಂದು ಏನು, ರೂಟ್ ಇಂದ ನೀರ್ ಬಂದು ಯಾವ ಟ್ಯೂಬ್ ನಲ್ಲಿ ಹೋಗ್ತದೆ? ಝೈಲಮ್ ನಲ್ಲಿ ನೀರ್ನ ಎತ್ಕೊಂಡು ಹೋಗ್ತದೆ ಮೇಲಕ್ಕೆ. ಓಕೆ, ಫ್ಲೋಯಮ್ ನಲ್ಲಿ ಫುಡ್ ನ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಝೈಲಮ್ ನಲ್ಲಿ ಏನಾಗ್ತದೆ? ರೂಟ್ ಇಂದ ನೀರ್ ಬಂದು ಮೇಲೆ ಹೋಗುತ್ತೆ. ಸೊ ಅದಕ್ಕೆ ಬಂದು ಯೂನಿ ಡೈರೆಕ್ಷನಲ್. ಯಾಕಂದ್ರೆ ಇಲ್ಲಿಂದ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಪಾರ್ಟ್ಸ್ಗೂ ರೀಚ್ ಆಗುತ್ತೆ. ವೆರಸ್ ಫುಡ್ ಇಲ್ಲಿ ಮಧ್ಯ ಪ್ರಿಪೇರ್ ಆಗಿದ್ರೆ ಅದು ಮೇಲೆ ಹೋಗ್ಬೇಕು, ಕೆಳಗಡೆನೂ ಹೋಗ್ಬೇಕು. ಅದಕ್ಕೆ ಬಂದು ಫ್ಲೋಯಮ್. ಇಲ್ಲಿ ಫುಡ್ ಮೂವ್ಮೆಂಟ್ ಹೆಂಗಿದೆ? ಇಟ್ ಇಸ್ ಬೈ ಡೈರೆಕ್ಷನಲ್. ಕ್ಲಿಯರ್? ಹೆಂಗ್ ನೆನ್ಪಿಟ್ಕೊಳ್ಳೋದಂದ್ರೆ, ಸಿ ಡಬ್ಲ್ಯೂಗೆ ವಾಟರ್ ನಥಿಂಗ್ ಬಟ್ ಡಬ್ಲ್ಯೂ ಎಕ್ಸ್ಗೆ ಹತ್ರ ಇದೆ ಡಬ್ಲ್ಯೂ. ಓಕೆ, ವೆರಸ್ ಪಿ ಹಿಂಗಿದೆ, ಇದನ್ನ ಏನ್ ಮಾಡಿ ಇದನ್ನ ಅಳಿಸ್ಬಿಟ್ರೆ ಫುಡ್. ಸೊ ಆ ತರ ನೆನ್ಪಿಟ್ಕೊಳ್ಳಿ. ಫ್ಲೋಯಮ್ ನಲ್ಲಿ ಏನಾಗ್ತದೆ? ಫುಡ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ವೆರಸ್ ಝೈಲಮ್ ನಲ್ಲಿ ಏನಾಗ್ತದೆ? ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಸಿ ಆಲ್ಫಾಬೆಟ್ ಡಬ್ಲ್ಯೂ ಇಸ್ ಆಲ್ಮೋಸ್ಟ್ ನಿಯರ್ ಟು ಎಕ್ಸ್ ಅಲ್ವಾ? ಸೊ ಎಕ್ಸ್ ಅಂದ್ರೆ ಏನು? ಎಕ್ಸ್ ಸ್ಟ್ಯಾಂಡ್ಸ್ ಫಾರ್ ಝೈಲಮ್. ಝೈಲಮ್ ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಫ್ಲೋಯಮ್ ನಲ್ಲಿ ಆ ಪಿ ನಲ್ಲಿ ಇಫ್ ಯು ಎರೇಸ್ ದಿಸ್ ಪಾರ್ಟ್ ನೋ ಇಟ್ ಟರ್ನ್ಸ್ ಎಫ್. ಸೊ ಆ ತರ ಫ್ಲೋಯಮ್ ಬಂದು ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಈ ತರ ನೆನ್ಪಿಟ್ಕೊಳ್ಳಿ. ಓಕೆ, ಫೈನ್. ಸೊ ಈ ಪಾರ್ಟ್ನಲ್ಲಿ ಅದೇ ಹೇಳ್ತಾ ಇರೋದು. ಸಿ ಇವಾಗ ಪ್ಲಾಂಟ್ ನಲ್ಲಿ ಬಂದು ಸೊ ಫುಡ್ನ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಏನು ಬೇಕು ನಮಗೆ? ವಿ ರಿಕ್ವೈರ್ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಸೊ ಝೈಲಮ್ ಬಂದು ಏನು ಮಾಡ್ತದೆ? ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ವೆರಸ್ ಫ್ಲೋಯಮ್ ಬಂದು ಏನು ಮಾಡ್ತದೆ? ಅದು ಬಂದು ದ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಲೀಫ್ ಇನ್ ದ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಇಟ್ ಇಸ್ ಇದು ಬಂದು ಟ್ರಾನ್ಸ್ಪೋರ್ಟ್ ಮಾಡ್ತದೆ ಅಂತ ಈ ಪ್ಯಾರಾಗ್ರಾಫ್ ಹೇಳ್ತದೆ. ಸೊ ಇಲ್ಲಿ ಇಟ್ ಇಸ್ ಟಾಕಿಂಗ್ ಅಬೌಟ್ ಝೈಲಮ್ ಅಂಡ್ ಫ್ಲೋಯಮ್. ಸೊ ಈ ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಏನು ಹೇಳ್ತಾ ಇದ್ದಾರೆ? ಪ್ಲಾಂಟ್ಸ್ ಬಂದು ಹೊರಗಡೆಯಿಂದ ನ್ಯೂಟ್ರಿಯೆಂಟ್ಸ್ ತಗೊಳತ್ತೆ, ಹೊರಗಡೆಯಿಂದ ವಾಟರ್, ಕಾರ್ಬನ್ ಡೈಆಕ್ಸೈಡ್, ಬಾಡಿಯಿಂದ ಹೊರಗಡೆ ಅದೇನ್ ಮಾಡ್ತದೆ? ಅಬ್ಸರ್ವ್ ಮಾಡ್ತದೆ. ಸಿ ರೂಟ್ಸ್ ಬಂದು ಸಾಯಿಲ್ ಹತ್ರನೇ ಇದೆ, ಸೊ ಡಿಫ್ಯೂಷನ್ ವರ್ಕ್ ಆಗುತ್ತೆ. ವೆರಸ್ ಇವಾಗ ವಾಟರ್ ಬಂದು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ರೀಚ್ ಆಗ್ಬೇಕಂದ್ರೆ ಡಿಫ್ಯೂಷನ್ ವರ್ಕ್ ಆಗಲ್ಲ. ಯಾಕೆ ಅಂದ್ರೆ ಡಿಫ್ಯೂಷನ್ ಬಂದು ತುಂಬಾ ಟೈಮ್ ಇರುತ್ತೆ ಟಿಪ್ಗೆಲ್ಲ ರೀಚ್ ಆಗೋದಕ್ಕೆ, ಟ್ರೀ ಟಿಪ್ಗೆಲ್ಲ ರೀಚ್ ಆಗೋದಕ್ಕೆ. ಸೊ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ. ಸೊ ನೀರ್ನ ಯಾವ್ದು ಕ್ಯಾರಿ ಮಾಡ್ತದೆ? ಯುವರ್ ಝೈಲಮ್ ಕ್ಯಾರಿ ಮಾಡ್ತದೆ ವಾಟರ್ನ. ಫ್ಲೋಯಮ್ ಏನ್ ಕ್ಯಾರಿ ಮಾಡ್ತದೆ? ದ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ನಥಿಂಗ್ ಬಟ್ ದ ಗ್ಲೂಕೋಸ್ ನ ಕ್ಯಾರಿ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? ಓಕೆ, ಫೈನ್. ಸೊ ಇವಾಗ ಬಂದು ಏನು ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಹೆಂಗ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ ನೋಡೋಣ. ಸಿ ಇನ್ ಝೈಲಮ್ ಟಿಶ್ಯೂಸ್, ನಾನು ಹೇಳಿದೆ ಝೈಲಮ್ ಟಿಶ್ಯೂಸ್ ತಾನೆ, ಏನಿದೆ? ವೆಸಲ್ಸ್ ಅಂಡ್ ಟ್ರ್ಯಾಕಿಟ್ಸ್. ಝೈಲಮ್ ಟಿಶ್ಯೂಸ್ ನಲ್ಲಿ ಒಳಗಡೆ ಬಂದು ವೆಸಲ್ಸ್ ಅಂಡ್ ಟ್ರ್ಯಾಕಿಟ್ಸ್ ಇದಾವೆ. ಓಕೆ, ಕೀಪ್ ದಿಸ್ ಇನ್ ಮೈಂಡ್. ಸಿ ನೀವು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ನಲ್ಲಿ ಓದಿದ್ದೀರಾ. ಸಿ ಇವರು ಹೇಳ್ತಾ ಇದ್ರೆ ನೀವು ಆಲ್ರೆಡಿ ಕವರ್ಡ್ ದಿಸ್ ದ ಸ್ಟ್ರಕ್ಚರ್ ಆಫ್ ಟಿಶ್ಯೂಸ್ ಇನ್ 9th ಸ್ಟ್ಯಾಂಡರ್ಡ್. ಸೊ ನಿಮಗೆ ಗೊತ್ತಿರಬೇಕು ದಟ್ ಝೈಲಮ್ ನಲ್ಲಿ ಟ್ರ್ಯಾಕಿಟ್ಸ್ ಮತ್ತು ವೆಸಲ್ಸ್ ಅಂದ್ರೆ ಏನು, ಹೆಂಗಿರತ್ತೆ ಅಂತ. ಸೊ ಝೈಲಮ್ ನಲ್ಲಿ ಟ್ರ್ಯಾಕಿಟ್ಸ್, ವೆಸಲ್ಸ್ ಮತ್ತು ಟ್ರ್ಯಾಕಿಟ್ಸ್ ಆಫ್ ದ ರೂಟ್ಸ್, ಸ್ಟೆಮ್, ಲೀವ್ಸ್ ಆರ್ ಇಂಟರ್ಕನೆಕ್ಟೆಡ್ to form a continuous system of water conducting canal that is reaching all channels, reaching all parts of the plants. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಝೈಲಮ್ ಟಿಶ್ಯೂಸ್ ರೂಟ್ನಲ್ಲೂ ಇದೆ, ಸ್ಟೆಮ್ನಲ್ಲೂ ಇದೆ, ಓಕೆ, ಬ್ರಾಂಚಸ್ನಲ್ಲೂ ಇದೆ, ಮತ್ತು ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಇದೆಲ್ಲ ಯಾಕೆ ಇಂಟರ್ ಕನೆಕ್ಟೆಡ್ ಆಗಿದೆ ಅಂತ ಅಂದರೆ, ಫ್ಲೋ ಆಫ್ ವಾಟರ್ ಬಂದು ಕಂಟಿನ್ಯೂಸ್ ಆಗಿರಬೇಕು. ಟು ಮೇಕ್ ಶ್ಯೂರ್ ಇಟ್ ಇಸ್ ಕಂಟಿನ್ಯೂಸ್, ದ ಫ್ಲೋ ಆಫ್ ವಾಟರ್ ಇಸ್ ಕಂಟಿನ್ಯೂಸ್. ಆಲ್ ದ ಬ್ರಾಂಚಸ್ನಲ್ಲಿರೋ ಝೈಲಮ್ ವೆಸಲ್ಸ್ ಮತ್ತು ಟ್ರ್ಯಾಕಿಟ್ಸ್ ಅದೆಲ್ಲ ಲೈಕ್ ಬ್ರಾಂಚಸ್ನಲ್ಲಿರೋ, ಸ್ಟೆಮ್ನಲ್ಲಿರೋದು ಮತ್ತು ರೂಟ್ನಲ್ಲಿರೋದೆಲ್ಲ ಏನಾಗಿದೆ? ಇಂಟರ್ ಕನೆಕ್ಟೆಡ್ ಆಗಿದೆ.
ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಅಟ್ ರೂಟ್ಸ್ನಲ್ಲಿ ಏನಾಗ್ತದೆ, ದ ಸೆಲ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸಾಯಿಲ್ ಆಕ್ಟಿವ್ಲಿ ಟೇಕ್ಸ್ ಅಪ್ ಅಯನ್. ಸೊ ಫಸ್ಟ್ ಏನು ಮಾಡುತ್ತೆ, ಅಯನ್ಸ್ ಸಾಯಿಲ್ನಲ್ಲಿ ಮಿನರಲ್ಸ್ ಇರುತ್ತೆ ಅಂತ ಹೇಳ್ದೆ ಅಲ್ಲ. ಸೊ ಇವಾಗ ಫಸ್ಟ್ ರೂಟ್ ಏನು ಮಾಡ್ತದೆ, ಅಯಾನ್ಸ್ನ ಅಬ್ಸರ್ವ್ ಮಾಡ್ತದೆ, ಸಾಯಿಲ್ನಲ್ಲಿರೋ ಅಯಾನ್ಸ್ನ. ಆಸ್ ಅ ರಿಸಲ್ಟ್ ಏನಾಗುತ್ತೆ, ದಿಸ್ ಕ್ರಿಯೇಟ್ಸ್ ಅ ಡಿಫ್ರೆನ್ಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದೀಸ್ ಅಯಾನ್ಸ್ ಬಿಟ್ವೀನ್ ದ ರೂಟ್ ಆ್ಯಂಡ್ ದ ಸಾಯಿಲ್. ಸೊ ಇವಾಗ ಏನಾಗುತ್ತೆ, ರೂಟ್ ಮೇಲೆಲ್ಲ ಅಯಾನ್ಸ್ ಬಂದು ಕುತ್ಕೊಂಡ್ರೆ ಆ ಸುತ್ತಮುತ್ತ ಇರೋ ಸಾಯಿಲ್ನಲ್ಲಿ ಏನಾಗ್ತದೆ, ಅಯಾನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಆಸ್ ಅ ರಿಸಲ್ಟ್ ಇಲ್ಲಿ ಏನಾಗ್ತದೆ, ಅಯಾನ್ ಕಾನ್ಸಂಟ್ರೇಷನ್ ರೂಟಲ್ಲಿ ಜಾಸ್ತಿ ಇದೆ, ಬರೋ ಸಾಯಿಲ್ನಲ್ಲಿ ಅಯಾನ್ ಕಾನ್ಸಂಟ್ರೇಷನ್ ಕಮ್ಮಿ ಇದೆ. ಇನ್ಸ್ಟೆಡ್ ಸಾಯಿಲ್ನಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಮತ್ತೆ ರೂಟ್ನಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಕಮ್ಮಿ ಇದೆ. ಸೊ ಇಲ್ಲಿ ಕಾನ್ಸಂಟ್ರೇಷನ್ ಡಿಫರೆನ್ಸ್ ಕ್ರಿಯೇಟ್ ಮಾಡ್ತದೆ. ಓಕೆ, ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ, ಸಿ ವಾಟರ್ ದೇರ್ ಫೋರ್ ಮೂವ್ಸ್ ಇನ್ ಟು ದ ರೂಟ್. ಅದಕ್ಕೆ ಬಂದು ಏನಾಗುತ್ತೆ, ವಾಟರ್ ಬಂದು ಸಾಯಿಲ್ ಇಂದ ರೂಟ್ಗೆ ಮೂವ್ ಆಗುತ್ತೆ ಫ್ರಮ್ ದ ಸಾಯಿಲ್ ಟು ಎಲಿಮಿನೇಟ್ ದಿಸ್ ಡಿಫರೆನ್ಸ್. ಈ ಡಿಫರೆನ್ಸ್ ನ ಎಲಿಮಿನೇಟ್ ಮಾಡೋದಕ್ಕೆ. ಓಕೆ, ಸೊ ದಿಸ್ ಮೀನ್ಸ್ ದಟ್ ದೇರ್ ಇಸ್ ಅ ಸ್ಟೆಡಿಲಿ ಮೂವ್ಮೆಂಟ್ ಆಫ್ ವಾಟರ್ ಇನ್ ಟು ರೂಟ್ xylem creating a column of water that is steadily pushed upward. ಸೊ ಆಸ್ ಅ ರಿಸಲ್ಟ್ ಏನಾಗ್ತದೆ, ಇವಾಗ ನೀರು ಹೋಗ್ತಾ ಹೋಗ್ತಾ ಏನಾಗುತ್ತೆ, ವಾಟರ್ ಬಂದು ಇವಾಗ ಆ ಅಯಾನ್ ಕಾನ್ಸಂಟ್ರೇಷನ್ ಇಲ್ಲಿ ರೂಟ್ನಲ್ಲಿ ಜಾಸ್ತಿ ಇದೆ, ಸಾಯಿಲ್ನಲ್ಲಿ ಕಮ್ಮಿ ಇದೆ ಅಲ್ವಾ. ಬಟ್ ಸಾಯಿಲ್ನಲ್ಲಿ ವಾಟರ್ ಕಂಟೆಂಟ್ ಕೂಡ ಇದೆ, ಜಾಸ್ತಿನೇ ಇದೆ. ಸೊ ಇವಾಗ ಏನಾಗುತ್ತೆ, ಅಯಾನ್ ಕಾನ್ಸಂಟ್ರೇಷನ್ ರೂಟ್ನಲ್ಲಿ ಜಾಸ್ತಿ ಆಯ್ತಲ್ಲ, ಸೊ ಡಿಫ್ರೆನ್ಸ್ ಕ್ರಿಯೇಟ್ ಆಯಿತು. ಏನು ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ ಕ್ರಿಯೇಟ್ ಆಯಿತು, ಯಾವ್ದ್ರ ನಡುವೆ, ರೂಟ್ಸ್ ಮತ್ತು ಸಾಯಿಲ್ ನಡುವೆ. ಅದಕ್ಕೆ ಈ ವಾಟರ್ ಬಂದು ಆ ಕಾನ್ಸಂಟ್ರೇಷನ್ನ ಎಲಿಮಿನೇಟ್ ಮಾಡೋದಕ್ಕೆ, ಆ ಡಿಫ್ರೆನ್ಸ್ನ ಎಲಿಮಿನೇಟ್ ಮಾಡೋದಕ್ಕೆ ಏನಾಗ್ತದೆ, ಸಾಯಿಲಿಂದ ರೂಟ್ಗೆ ಏನಾಗ್ತದೆ, ಡಿಫ್ಯೂಸ್ ಆಗ್ತದೆ. ಈ ಪ್ರೊಸೆಸ್ಗೆ ಹೇಳ್ದಲ್ಲ, ಹೈಯರ್ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್, ವಾಟರ್ ಬಂದು ಡಿಫ್ಯೂಸ್ ಆಗ್ತದೆ. ಈ ತರ ವಾಟರ್ ಬಂದು ರೂಟ್ ಒಳಗಡೆ ಸೇರ್ತಾ ಇದೆ. ಓಕೆ, ಸೊ ಈ ತರ ಕಂಟಿನ್ಯೂಸ್ ಇರೋದ್ರಿಂದ ಏನಾಗುತ್ತೆ, ಒಂದು ಮೂವ್ಮೆಂಟ್ ಇರುತ್ತೆ, ವಾಟರ್ ಬಂದು ಒಳಗಡೆ ಹಂಗೆ ಮೂವ್ ಆಗುತ್ತೆ. ಸೊ ಹೌಎವರ್ ದಿಸ್ ಪ್ರೆಷರ್ ಬೈ ಇಟ್ ಸೆಲ್ಫ್ ಇಸ್ ಅನ್ಲೈಕ್ಲಿ ಟು ಬಿ ಎನಫ್ ಟು ಮೂವ್ ವಾಟರ್ ಓವರ್ ದ ಹೈಟ್ಸ್ ದಟ್ ವಿ ಕಾಮನ್ಲಿ ಸಿ ಇನ್ ಪ್ಲಾಂಟ್ಸ್. Plant use another strategy to move water in xylem upward to the highest point of the body, plant body. So ಇವಾಗ ಏನಿದೆ, ಸ್ಟಾರ್ಟಿಂಗ್ ಆ ಪ್ರೊಸೆಸ್ ಡಿಫ್ಯೂಷನ್ ಅಂತ ಹೇಳಿದೆ. ಇವಾಗ ಬಂದು ಅದೇ ರೂಟ್ಸ್ ಇಂದ ಒಂದು ಸ್ವಲ್ಪ ಮೇ ಬಿ ಇಷ್ಟು ಹೈಟ್, ಇವಾಗ ಇಲ್ಲಿ ರೂಟ್ ಇದೆ ಅನ್ಕೊಳ್ಳಿ, ದಿಸ್ ಇಸ್ ಯೋರ್ ರೂಟ್, ಇಲ್ಲಿ ರೂಟ್ ಇದೆ. ಈ ರೂಟಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ ಡಿಫ್ಯೂಷನ್ ನಡೆಯುತ್ತೆ. ಈ ವಾಟರ್ ಬಂದು ಈ ಥರ ಪುಷ್ ಆಗುತ್ತೆ. ಬಟ್ ದೆನ್ ಹೈಟಿಗೆ ರೀಚ್ ಆಗಬೇಕಂದ್ರೆ ಈ ಡಿಫ್ಯೂಷನ್, ಈ ಪ್ರಾಸೆಸ್ ಬಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಿಲ್ಲ, ಆ ಪ್ರೆಷರ್ ಬಂದು ಸಾಕಾಗಲ್ಲ. ಸೊ ಅದಕ್ಕೆ ಪ್ಲಾಂಟ್ನಲ್ಲಿ ಬಂದು ಪ್ರಾಪರ್ ಸಿಸ್ಟಮ್ ಇದೆ, ಟ್ರಾನ್ಸ್ಪೋರ್ಟೇಷನ್. ಅದೇನು ಮಾಡುತ್ತೆ, ಕೆಲವೊಂದು ಪ್ರೆಷರ್ನ, ಲೈಕ್ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪಿರೇಷನ್ ಪುಲ್ ಮತ್ತು ರೂಟ್ ಪ್ರೆಷರ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಅದ್ರ ಬಗ್ಗೆ ಇವಾಗ ಓದೋಣ. ಓಕೆ, ಸೊ ಏನಂದರೆ ಪ್ರೊವೈಡೆಡ್, ಇಲ್ಲಿ ಏನಿತ್ತು, ಈ ಸೆಂಟೆನ್ಸ್ ಏನಿತ್ತು, ದ ಪ್ಲಾಂಟ್ಸ್ ಯೂಸ್ ಅನದರ್ ಸ್ಟ್ರಾಟಜಿ ಟು ಮೂವ್ ವಾಟರ್ ಇನ್ xylem upward to the highest point of the plant body. Okay, fine. Now provided that the plant has adequate supply of water, ಬಟ್ ಪ್ಲಾಂಟ್ ಅದಕ್ಕೆ ಬಂದು ವಾಟರ್ ಸಪ್ಲೈ ಚೆನ್ನಾಗಿರ್ಬೇಕು, ಆವಾಗಲೇ ಈ ಮೂವ್ಮೆಂಟ್ ಎಲ್ಲ ಆಗೋದಕ್ಕೆ ಸಾಧ್ಯ. ಓಕೆ, ಸೊ ದ ವಾಟರ್ ವಿಚ್ ಇಸ್ ಲಾಸ್ಟ್ ಥ್ರೂ ದ ಸ್ಟೊಮ್ಯಾಟಾ is replaced by the water from the xylem vessels in the leaf. It first odatin and I'll explain you. Okay, in fact the evaporation of water molecule from the cells of the leaf, it creates a suction force which pulls water from the xylem cells of the root. The loss of water in the form of vapor from the aerial parts of the plant is known as transpiration. So ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇವಾಗ ವಾಟರ್ ಬಂದು ಇವಾಗ ಹೈಟ್ಸ್ಗೆ ರೀಚ್ ಆಗಬೇಕಂದ್ರೆ ಆ ಡಿಫ್ಯೂಷನ್ ಇಂದ ಪ್ರೆಷರ್ ಕ್ರಿಯೇಟ್ ಆಗಿದೆಯಲ್ಲ, ಅದು ಬಂದು ಸಾಕಾಗಲ್ಲ. ಓಕೆ, ಸೊ ಇವಾಗ ಬಂದು ಅದಕ್ಕೆ ಏನಾಗ್ತಾ ಇದೆ ಅಂದರೆ, ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಏನಾಗ್ತಾ ಇತ್ತು ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಓಕೆ, ಇವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕು ಏನಕ್ಕೆ, ಲೀಫ್ಗೆ. ಅದೇನು ಮಾಡ್ತಾ ಇತ್ತು, ಸ್ಟೊಮ್ಯಾಟೊ ಓಪನ್ ಆಗ್ತಾ ಇತ್ತು. ಸ್ಟೊಮ್ಯಾಟೊ ಓಪನ್ ಆದಾಗ ಏನಾಗ್ತಾ ಇತ್ತು, ಕಾರ್ಬನ್ ಡೈಆಕ್ಸೈಡ್ನ ಒಳಗಡೆ ತೊಗೊತಾ ಇತ್ತು ಥ್ರೂ ದ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಎಸ್ ಡಿಫ್ಯೂಷನ್. ಓಕೆನಾ, ಸೊ ಕಾರ್ಬನ್ ಡೈಆಕ್ಸೈಡ್, ಅದಕ್ಕೆ ಸ್ಟೊಮ್ಯಾಟೊ ಬಂದು ಯಾವಾಗಲೂ ಓಪನ್ ಇರಲ್ಲ, ಅವಾಗ ಕ್ಲೋಸ್ ಆಗುತ್ತೆ. ಅದಕ್ಕೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಆಮೇಲೆ ಕ್ಲೋಸ್ ಆಗುತ್ತೆ ಅಂತ ಅಂದಿದ್ದೆ, ರೈಟ್? ಯಾಕೆ ಅಂದರೆ ಸ್ಟೊಮ್ಯಾಟೊ ಜಾಸ್ತಿ ಹೊತ್ತು ಓಪನ್ ಇದ್ರೆ ವಾಟರ್ ಬಂದು ಎವಾಪರೇಟ್ ಆಗೋಗ್ಬಿಡುತ್ತೆ. ಸೊ ಸ್ಟೊಮ್ಯಾಟೊ ಓಪನ್ ಇದ್ದಾಗೆಲ್ಲ ಏನಾಗುತ್ತೆ, ಎವಾಪರೇಟ್ ಆಗೋಗ್ಬಿಡುತ್ತೆ, ಏನು ವಾಟರ್ ಎವಾಪರೇಟ್ ಆಗುತ್ತೆ. ಓಕೆ, ಸೊ ಈ ಥರ ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಬರಬೇಕಾದ್ರೆ ಸ್ವಲ್ಪ ವಾಟರ್ ಮಾಲಿಕ್ಯೂಲ್ಸ್ ಕೂಡ ಪ್ಲಾಂಟ್ ಇಂದ ಹೊರಗೋಗ್ತದೆ. ಯಾವ ಪಾರ್ಟ್ ಇಂದ ಹೊರಗೋಗ್ತದೆ, ಪರ್ಟಿಕ್ಯುಲರ್ಲಿ ಲೀಫ್ ಇಂದ ಹೊರಗೋಗ್ತದೆ. ಸೊ ಲೀಫ್ ಇಂದ ಏನಾಗ್ತದೆ, ವಾಟರ್ ಬಂದು ಎವಾಪರೇಟ್ ಆಗ್ತದೆ. ಅದು ಯಾವಾಗ್ಲೂ ಅಲ್ಲ, ಈ ತರ ಸ್ಟೊಮ್ಯಾಟೊ ಓಪನ್ ಆಗಿರ್ಬೇಕಾರೆ. ಸೊ ಆ ಎವಾಪರೇಟ್ ಆಗ್ತಾ ಇದೆಯಲ್ಲ ವಾಟರ್, ಅದನ್ನ ಬಂದು ಟ್ರಾನ್ಸ್ಪಿರೇಷನ್ ಅಂತ ಕರೀತಾರೆ. ಆ ಪ್ರಾಸೆಸ್ನ ಬಂದು ಟ್ರಾನ್ಸ್ಪಿರೇಷನ್ ಅಂತ ಕರೀತಾರೆ. ಸೊ ಇವಾಗ ಏನಾಗ್ತದೆ ಅಂದ್ರೆ, ಅಲ್ಲಿ ಲೀಫ್ ನಲ್ಲಿ ಬಂದು ನೀರು ಸ್ವಲ್ಪ ಖಾಲಿ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಇದನ್ನ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಎಲ್ಲರೂ ಜ್ಯೂಸ್ ಕುಡಿತೀರಲ್ಲ,
ಜ್ಯೂಸ್ ಕುಡಿಬೇಕಾದ್ರೆ ಎಲ್ಲ ಲೈಕ್ ತುಂಬ ದೊಡ್ಡದಿರ್ಬೇಕಾದ್ರೆ ಗ್ಲಾಸಸ್ ದೊಡ್ಡದಿದ್ರೆ ಹಿಂಗೆ ಕಚ್ಕೊಂಡು ಕುಡಿಯೋಕ್ಕಂತೂ ಆಗಲ್ಲ, ಎತ್ಕೊಂಡು ಕುಡಿಯೋಕ್ಕೂ ಆಗಲ್ಲ. ಅವಾಗ ಏನು ಮಾಡ್ತೀವಿ, ನಾವು ಸ್ಟ್ರಾ ಯೂಸ್ ಮಾಡ್ತೀವಿ. ಸ್ಟ್ರಾ ಹಾಕ್ಬಿಟ್ಟು ಏನು ಮಾಡ್ತೀವಿ, ನಾವು ಅದನ್ನು ಎಳಿತೀವಿ. ನಾವೊಂದು ಅದು ಕೂಡ ಪ್ರೆಷರ್, ನಾವು ಎಳಿತಾ ಇದೀವಲ್ಲ ಆ ಥರನೇ ಲೀಫ್ನಲ್ಲೂ ಬಂದು ಅದನ್ನ ಸಕ್ಷನ್ ಫೋರ್ಸ್ ಅಂತ ಕರೀತಾರೆ. ಸೊ ನಾವು ಹಿಂಗೆ ಎಳೆದಾಗ ಏನಾಗುತ್ತೆ, ಪೈಪ್ ಒಳಗಡೆ ಕೆಳಗಡೆಯಿಂದ ಮೇಲ್ ಬರ್ತಾ ಇದೆ, ಆಮೇಲೆ ನಾವು ಅದು ಕುಡಿತೀವಿ, ಇಲ್ಲಿ ಎಂಟಿ ಆಗುತ್ತೆ, ಮತ್ತೆ ಎಳಿತೀವಿ. ಸೊ ಆ ಥರ ಲೀಫ್ನಲ್ಲೂ ಬಂದು, ಸೊ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಜ್ಯೂಸ್ ಮತ್ತೆ ಸ್ಟ್ರಾ ಫಾರ್ ದಿಸ್ ಟ್ರಾನ್ಸ್ಪಿರೇಷನ್ ಪೂಲ್ಗೆ. ಸೊ ಇಲ್ಲಿ ಏನಾಗ್ತದೆ, ವಾಟರ್ ಎವಾಪರೇಟ್ ಆದಾಗ ಏನಾಗುತ್ತೆ, ರೂಟಿಂದ ಬಂದು ಮತ್ತೆ ವಾಟರ್ ಅಬ್ಸಾರ್ಬ್ ಹಾಕೊಂಡು ಮೇಲ್ ಬರ್ತದೆ. ಸೊ ಅಲ್ಲಿ ಲೀಫ್ ಪಾರ್ಟ್ನಲ್ಲಿ ವಾಟರ್ ಎವಾಪರೇಟ್ ಆದಾಗ ಏನಾಗ್ತದೆ, ಸಕ್ಷನ್ ಫೋರ್ಸ್ ಬಂದು ಅದೊಂದು ಟೈಪ್ ಆಫ್ ಫೋರ್ಸ್, ಆ ಫೋರ್ಸ್ ಬಂದು ಏನಾಗ್ತದೆ, ಕ್ರಿಯೇಟ್ ಆಗ್ತದೆ. ಆಸ್ ಅ ರಿಸಲ್ಟ್ ಆ ಫೋರ್ಸ್ ಇಂದ ಏನಾಗ್ತದೆ, ಕೆಳಗಡೆಯಿಂದ ಅದು ನೀರ್ನ ಎಳಿತಾ ಇದೆ ಫ್ರಮ್ ಬಾಟಮ್ ಪಾರ್ಟ್ ಆಫ್ ಯೋರ್ ಪ್ಲಾಂಟ್. ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ, ವಾಟರ್ ಬಂದು ಫ್ಲೋ ಆಗ್ತದೆ ಟು ಆ ಹೈಟ್ಗೆ, ಲೈಕ್ ಇಟ್ ಇಸ್ ರೀಚಿಂಗ್ ದ ಟಿಪ್ ಆಫ್ ದ ಟ್ರೀ. ಓಕೆ, ಸೊ ಆ ಥರ. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ, ದಸ್ transpiration helps in the absorption and upward movement of water and minerals dissolved in it from roots to leaf. ಈ ತರ ಬಂದು ಏನಾಗ್ತದೆ, ಅದು ಅಬ್ಸಾರ್ಪ್ಷನ್ ಅಲ್ಲಿ ಮತ್ತೆ ಅಪ್ವರ್ಡ್ ಮೂವ್ಮೆಂಟ್ ನಲ್ಲಿ ಹೆಲ್ಪ್ ಮಾಡ್ತದೆ, ಯಾವುದು ಟ್ರಾನ್ಸ್ಪಿರೇಷನ್. ಸೊ ಅದಕ್ಕೆ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಟೆಂಪರೇಚರ್ ರೆಗ್ಯುಲೇಷನ್. ಎವಾಪರೇಟ್ ಆಗುತ್ತೆ ಅಂತೆಲ್ಲ ಹೇಳ್ತಲ್ಲ, ಇದೇನ್ ಮಾಡುತ್ತೆ, ಈ ಫ್ಲೋ ಆಗ್ತಾ ಇರುತ್ತಲ್ಲ, ಇದು ಬಂದು ನಮ್ಮ ಬಾಡಿನಲ್ಲಿ ಹೆಂಗೆ ಕಾನ್ಸ್ಟೆಂಟ್ ಟೆಂಪರೇಚರ್ ಇದೆಯೋ ಆ ಥರ ಪ್ಲಾಂಟ್ಸ್ಗೂ ಬಾಡಿ ಟೆಂಪರೇಚರ್ ಇರುತ್ತೆ. ಸೊ ಈ ಥರ ಟ್ರಾನ್ಸ್ಪಿರೇಷನ್ ನಡೆಯೋದು ಮತ್ತೆ ಈ ಥರ ವಾಟರ್ ಬಂದು ಫ್ಲೋ ಆಗ್ತಾ ಇರತ್ತಲ್ಲ, ಲೈಕ್ ಅಪ್ವರ್ಡ್ ಮೂವ್ಮೆಂಟ್ ಅದೆಲ್ಲ. ಸೊ ಇದೆಲ್ಲ ಏನಂದ್ರೆ ಪ್ಲಾಂಟ್ದು ಟೆಂಪರೇಚರ್ನ ಕೂಡ, ಬಾಡಿ ಟೆಂಪರೇಚರ್ನ ಕೂಡ ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಸೊ ದ ಎಫೆಕ್ಟ್ ಆಫ್ root pressure in the transport of water is more important at night. During the day, when the stomata are open, the transpiration pull becomes the major driving force in the movement of water in xylem. So iವಾಗ ಏನು ಹೇಳ್ತದೆ ಅಂದರೆ, ಇವಾಗ ಇಲ್ಲಿ ಏನಂದರೆ ಲಿಮಿಟೇಷನ್, ಇಲ್ಲಿ ತನಕ ಅರ್ಥ ಆಯಿತು. ಟ್ರಾನ್ಸ್ಪಿರೇಷನ್ ಬಂದು ಹೆಲ್ಪ್ ಮಾಡ್ತದೆ ವಾಟರ್ ಪ್ಲಸ್ ಮಿನರಲ್ಸ್ನ ಅಬ್ಸಾರ್ಬ್ ಮಾಡೋದ್ರಲ್ಲಿ. ಓಕೆ, ಪ್ಲಸ್ ಇದು ಇನ್ನೊಂದು ಏನು ಮಾಡ್ತದೆ, ಇನ್ನೊಂದು ಪಾಯಿಂಟ್ ಏನು, ಅದು ಟೆಂಪ್ರೇಚರ್ನ ಕೂಡ ರೆಗ್ಯುಲೇಟ್ ಮಾಡ್ತದೆ, ಬಾಡಿ ಟೆಂಪ್ರೇಚರ್ ಆಫ್ ಪ್ಲಾಂಟ್ ಟೆಂಪರೇಚರ್ ಕೂಡ ಏನ್ ಮಾಡ್ತಾರೆ, ರೆಗ್ಯುಲೇಟ್ ಮಾಡ್ತದೆ. ಓಕೆ ಫೈನ್. ಬಟ್ ಇವಾಗ ಏನಂದ್ರೆ ನೈಟ್ ಟೈಮ್ಸ್ ಬಂದು ಫೋಟೋಸಿಂಥೆಸಿಸ್ ನಡೆಯಲ್ಲ. ಯೂಶಲಿ ಏನಾಗುತ್ತೆ, ಮೆಜಾರಿಟಿ ಆಫ್ ದ ಟೈಮ್ಸ್ ಟೊಮೆಟೊ ಬಂದು ಕ್ಲೋಸ್ ಇರುತ್ತೆ, ಟ್ರಾನ್ಸ್ಪಿರೇಷನ್ ಕೂಡ ನಡೆಯಲ್ಲ. ಸೊ ಇವಾಗ ಟ್ರಾನ್ಸ್ಪಿರೇಷನ್ ಇಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ಮೇಲ್ ರೂಟ್ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗಿಲ್ಲ, ಬಟ್ ವಾಟರ್ ಬಂದು ಮೇಲೆ ಗಿಡಕ್ಕೆ ಬೇಕಾಗಿರುತ್ತೆ, ಅಲ್ಲಿ ಆ ಲೀಫ್ ಪರ್ಟಿಕ್ಯುಲರ್ ಅಪ್ಪರ್ ರೀಜನ್ಗೆ ಬೇಕಾಗಿರುತ್ತೆ. ಬಟ್ ಇವಾಗ ಟ್ರಾನ್ಸ್ಪಿರೇಷನ್ ನಡೀತಾ ಇಲ್ಲ. ಆ ಟೈಮ್ನಲ್ಲಿ ಏನಾಗುತ್ತೆ, ಸೊ ಅಪ್ವರ್ಡ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಯಾವ ಮೆಕ್ಯಾನಿಸಮ್ ಇನ್ವಾಲ್ವ್ ಆಗಿದೆ ಅಂದ್ರೆ, ಅವಾಗ ಬಂದು ನಿಮ್ದು ರೂಟ್ ಪ್ರೆಷರ್ ಇನ್ವಾಲ್ವ್ ಆಗಿದೆ. ಓಕೆ, ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದರೆ, ದ ಟ್ರಾನ್ಸ್ಪಿರೇಷನ್ ಪುಲ್ ಬಿಕಮ್ಸ್ ದ ಮೇಜರ್ ಡ್ರೈವಿಂಗ್ ಫೋರ್ಸ್ ಇನ್ ದ ಮೂವ್ಮೆಂಟ್ ಆಫ್ ವಾಟರ್ ಇನ್ xylem. ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ದಿಸ್ ರೂಟ್ ಪ್ರೆಷರ್ ಇಲ್ಲಿ ಇದೆ ನೋಡಿ. ಸೊ ಇಟ್ ಆಲ್ಸೋ ಹೆಲ್ಪ್ಸ್ ಅಂಡ್ ದ ಎಫೆಕ್ಟ್ ಆಫ್ ರೂಟ್ ಪ್ರೆಷರ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಇಸ್ ಮೋರ್ ಇಂಪಾರ್ಟೆಂಟ್ ಅಟ್ ನೈಟ್. ಸಿ ಈ ಪಾಯಿಂಟ್. ಸೊ ನೈಟ್ ಟೈಮ್ಸ್ ಏನಾಗ್ತದೆ ಅಂದರೆ, ಟ್ರಾನ್ಸ್ಪಿರೇಷನ್ ನಡೀತಾ ಇಲ್ಲ, ಬಟ್ ವಾಟರ್ ಬಂದು ಮೇಲೆ ಹೋಗ್ಬೇಕಲ್ವಾ. ಸೊ ಇವಾಗ ಯಾವ ಮೆಕ್ಯಾನಿಸಮ್ ಇನ್ವಾಲ್ವ್ ಆಗಿದೆ, your root pressure which transport water ನೈಟ್ ಟೈಮ್ಸ್ನಲ್ಲಿ. ಇಲ್ಲಿ ಏನಾಗ್ತದೆ ಅಂದರೆ, ರೂಟ್ ಪ್ರೆಷರ್ ಏನು ಮಾಡುತ್ತೆ ಅಂದರೆ, ರೂಟಿಂದನೂ ಏನಾಗ್ತದೆ, ನೀರು ಅಬ್ಸಾರ್ಬ್ ಆಗುತ್ತೆ, ಡಿಫ್ರೆನ್ಸ್ ಇರೋದ್ರಿಂದ, ಡಿಫ್ಯೂಷನ್ ಲೈಕ್ ಅಯಾನ್ ಡಿಫ್ರೆನ್ಸ್ ಇರುತ್ತೆ, ಅಲ್ಲಿ ಡಿಫ್ಯೂಷನ್ ನಡೀತದೆ. ಸೊ ಏನಾಗುತ್ತೆ, ಈ ನೀರು ಬಂದು ಇಲ್ಲಿ ಮೇಲೆ ಬಂದಾಗ ಏನಾಗುತ್ತೆ, ಅದು ಇಲ್ಲಿರೋ ವಾಟರ್ನ ಪುಷ್ ಮಾಡುತ್ತೆ ಎಲ್ಲಿಗೆ, ಮೇಲಕ್ಕೆ. ಸೊ ಆ ಥರ ಬಂದು ಏನು ಮಾಡ್ತದೆ, ಇದು ನೀರನ್ನ ಪುಷ್ ಮಾಡ್ತದೆ, ಪ್ರೆಷರ್ ಆಗ್ತದೆ, ಅದನ್ನ ಬಂದು ರೂಟ್ ಪ್ರೆಷರ್ ಅಂತ ಕರೀತಾರೆ. ಸೊ ಈ ತರ ಬಂದು ಪ್ಲಾಂಟ್ಸ್ ನಲ್ಲಿ ವಾಟರ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ಸೊ ಹೆಂಗ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ಥ್ರೂ xylem. ಯಾವ ಮೆಕ್ಯಾನಿಸಮ್ ಇನ್ವಾಲ್ವ್ ಆಗಿದೆ ಅಪ್ವರ್ಡ್ ಮೂವ್ಮೆಂಟ್ಗೆ, ಒಂದು ಬಂದು ಟ್ರಾನ್ಸ್ಪಿರೇಷನ್ ಪುಲ್, ಇನ್ನೊಂದು ಬಂದು ರೂಟ್ ಪ್ರೆಷರ್. ಕ್ಲಿಯರ್? ಓಕೆ, ಸೊ ಇವಾಗ ಬಂದು ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಂಡ್ ಅದರ್ ಸಬ್ಸ್ಟೆನ್ಸ್. ನಾನು ಆಲ್ರೆಡಿ ಡಯಾಗ್ರಾಮ್ ಮಾಡಿ ತೋರಿಸ್ದೆ ದಟ್ ಫುಡ್ ಬಂದು ಹೆಂಗ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಪ್ಲಾಂಟ್ಸ್ ನಲ್ಲಿ ಅಂತ. ಸೊ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಫುಡ್ ಬಂದು ಹೆಂಗ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಪ್ಲಾಂಟ್ಸ್ ನಲ್ಲಿ ಅಂದ್ರೆ ಇಟ್ ಇಸ್ ಯಾವ ವೆಸಲ್ ಇನ್ವಾಲ್ವ್ ಆಗಿದೆ ಅಂತ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನೋಡೋಣ. ಸೊ ಯಾವ ಸ್ಟೂಡೆಂಟ್ಸ್ ಕರೆಕ್ಟ್ ಟೈಪ್ ಮಾಡ್ತಾರೋ ಆನ್ಸರ್ನ ಅವ್ರಿಗೆ ಬಂದು ನೆಕ್ಸ್ಟ್ ಸೆಷನ್ ಅಲ್ಲಿ ಸರ್ಪ್ರೈಸ್ ಇರುತ್ತೆ. ಪ್ಲಸ್ ಐ ಆಲ್ಸೋ ಟೇಕ್ ದ ನೇಮ್ಸ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಸೊ ಬೇಗ ಟೈಪ್ ಮಾಡಿ, ಐ ವಿಲ್ ಚೆಕ್ ಯೋರ್ ಕಮೆಂಟ್ಸ್. ಓಕೆ, so now we'll start the transportation of food and other substances in plants. So again, so far we have discussed the transport of water and minerals in plants.
Now let us consider how the products of metabolic process, particularly photosynthesis, are moved from leaves where they are formed to other part of the plant. So ಇವಾಗ ಏನು ಹೇಳ್ತದೆ ಅಂದರೆ ಇವಾಗ ಬಂದು ನಾವು ಇದು ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಮತ್ತು ಮಿನರಲ್ಸ್ನ ನೋಡಿದ್ವಿ. ಸೊ ಇದುವರೆಗೂ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಮತ್ತು ಮಿನರಲ್ಸ್ನ ನೋಡಿದ್ವಿ. ಸೊ ಇವಾಗ ಬಂದು ನಾವು ಪ್ಲಾಂಟ್ನಲ್ಲಿ ಫುಡ್ ಬಂದು ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫುಡ್ ಅಂದರೆ ನಥಿಂಗ್ ಬಟ್ ಇಲ್ಲಿ ಏನು ಗೊತ್ತಾ, ನಾನು ಫುಡ್ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಅದರ್ವೈಸ್ ಇದು ಬಂದು ಮೆಟಬಾಲಿಕ್ ಪ್ರಾಸೆಸ್ ಮತ್ತು ಲೈಕ್ ಎಷ್ಟೊಂದು ಪ್ರಾಡಕ್ಟ್ ಬಂದು ರಿಲೀಸ್ ಆಗಿರುತ್ತಲ್ಲ ಆಫ್ಟರ್ ಮೆಟಬಾಲಿಕ್ ಪ್ರಾಸೆಸ್. ಸೊ ಆ ಪ್ರಾಡಕ್ಟ್ಸ್ ಬಂದು ಹೆಂಗೆ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಸಪ್ಲೈ ಆಗ್ತದೆ ಅಂತ. ಫಾರ್ ಎಕ್ಸಾಂಪಲ್ ಇವನ್ ಫೋಟೋಸಿಂಥಸಿಸ್ನಲ್ಲಿ ಎಂಡಿಂಗ್ ನಿಮ್ಗೆ ಏನು ಸಿಗ್ತದೆ, ಗ್ಲೂಕೋಸ್ ಸಿಗ್ತದಲ್ಲ. ಒನ್ಸ್ ರಿಯಾಕ್ಷನ್ ಆದ್ಮೇಲೆ ನಿಮ್ಗೆ ಏನು ಸಿಗ್ತದೆ, ಪ್ರಾಡಕ್ಟ್ ಬಂದು ಗ್ಲೂಕೋಸ್, ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ ಬಂದು ಆಕ್ಸಿಜನ್ ಮತ್ತು ವಾಟರ್ ವಿಚ್ ಇಸ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್ ಅಲ್ವಾ. ಸೊ ಇವಾಗ ಬಂದು ಆ ಪ್ರಾಡಕ್ಟ್ ನಥಿಂಗ್ ಬಟ್ ಇವಾಗ ಗ್ಲೂಕೋಸ್ ಬಂದು ಹೆಂಗೆ ಮೂವ್ ಆಗ್ತಾ ಇದೆ ಅಂತ ನೋಡೋಣ. ಸೊ ಇವಾಗ ದಿಸ್ ಟ್ರಾನ್ಸ್ಪೋರ್ಟ್ ಆಫ್ soluble products of photosynthesis is called as translocation, and it occurs in the part of the vascular tissue that is known as phloem. Besides the products of the photosynthesis, the phloem transport amino acids and other substances. These substances are especially delivered to the storage organ of the roots, fruits, seeds and to the growing organs. Okay, so ಇವಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ಬಂದು ಸೊ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ವಾಲ್ವ್ ಆಗಿದೆ ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ಹೇಳ್ತಾ. ಅಂದರೆ ದ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ನಥಿಂಗ್ ಬಟ್ ಗ್ಲೂಕೋಸ್, ದಟ್ ಈಸ್ ನಥಿಂಗ್ ಬಟ್ ದ ಫುಡ್ ಫಾರ್ ದ ಪ್ಲಾಂಟ್. ಓಕೆ, ಸೊ ಆ ಥರ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ನಥಿಂಗ್ ಬಟ್ ನಾನು ಫುಡ್ ಅಂದಾಗ ಪ್ಲಾಂಟ್ನಲ್ಲಿ ಗ್ಲೂಕೋಸ್ ನೆನಪಿರಬೇಕು. ಸೊ ಗ್ಲೂಕೋಸ್ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ, ಥ್ರೂ ಯೋರ್ ಫ್ಲೋಯಮ್ ವೆಸಲ್ನಲ್ಲಿ. ಆಮೇಲೆ ಆ ಪ್ರಾಸೆಸ್ಗೆ ಏನಂತ ಕರೀತಾರೆ, ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ. ಸೊ ಇವಾಗ ವಾಟರ್ ಬಂದು ಮೂವ್ಮೆಂಟ್ ಆಗೋದಕ್ಕೆ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗಿತ್ತು, ಟ್ರಾನ್ಸ್ಪಿರೇಷನ್, ಪುಲ್ ಮತ್ತೆ ರೂಟ್ ಪ್ರೆಷರ್. ಇವಾಗ ಫುಡ್ ಟ್ರಾನ್ಸ್ಪೋರ್ಟ್ ಆಗಬೇಕಂದ್ರೆ ಯಾವ್ದು ಇನ್ವಾಲ್ವ್ ಆಗಿದೆ, ಟ್ರಾನ್ಸ್ಲೊಕೇಶನ್ ಇನ್ವಾಲ್ವ್ ಆಗಿದೆ. ಕ್ಲಿಯರ್? ಓಕೆ ಫೈನ್. ಆಮೇಲೆ ಇದು ಗ್ಲೂಕೋಸ್ ಮಾತ್ರನೇ ಅಲ್ಲ, ಈ ಫ್ಲೋಯಮ್ ಆ ಟಿಶ್ಯೂಸ್ ಬಂದು ಗ್ಲೂಕೋಸ್ ಮಾತ್ರನೇ ಅಲ್ಲ, ಗ್ಲೂಕೋಸ್ ಜೊತೆಗೆ ಅಮೈನೋ ಆಸಿಡ್ ಮತ್ತೆ ಅದರ್ ಸಬ್ಸ್ಟೆನ್ಸಸ್ ಕೂಡ ಡೆಲಿವರ್ ಮಾಡ್ತಾ ಇದೆ. ಎಲ್ಲಿಗೆ ಡೆಲಿವರ್ ಮಾಡುತ್ತೆ, ಯಾವ ರೀಜನ್ಗೆ ಈ ಫುಡ್ ಬೇಕೋ ಅಲ್ಲಿ. ಸೊ ಇವಾಗ ನಿಮ್ಮ ಪ್ರಕಾರ ಯಾವ ರೀಜನ್ಗೆ ಫುಡ್ ಬೇಕಾಗಿರತ್ತೆ, ಯಾವ ರೀಜನ್ ಅಂತ ಅಂದರೆ ಕೆಲವೊಂದು ಇವಾಗ ಲೀಫಿಗೆ ಬೇಕು, ಲೀಫಿಂದ ಇವಾಗ ಫ್ಲವರ್ ಬಡ್ ಇನ್ನು ಮೊಗ್ಗಾಗಿದೆ, ಆ ಮೊಗ್ಗು ಹೂವಾಗಿ ಅರಳಬೇಕು. ದ ಬಡ್ ಬಂದು ಏನಾಗುತ್ತೆ, ಫ್ಲವರಿಂಗ್ ಸ್ಟೇಜಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಎನರ್ಜಿ ಬೇಕು. ಫ್ರೂಟ್ ಬಂದು ಹಣ್ಣು ಬಂದು ಅದು ರೈಪನಿಂಗ್ ಆಗ್ಬೇಕಾದ್ರೆ ಎನರ್ಜಿ ಬೇಕು ಅಲ್ವಾ. ಸೊ ಅಂಥ ಜಾಗಗಳಿಗೆ ರೂಟ್ಸ್ಗೂ ಕೂಡ ಎನರ್ಜಿ ಬೇಕು, ಸ್ಟೆಮ್ಗೂ ಕೂಡ ಎನರ್ಜಿ ಬೇಕು. ಸೊ ಎಲ್ಲೆಲ್ಲಿ ಎನರ್ಜಿ ಬೇಕೋ ಅಲ್ಲಿ ಬಂದು ಈ ಫುಡ್ ಬಂದು ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಇದು ಏನು, ಗ್ಲೂಕೋಸ್ ಅಲಾಂಗ್ ವಿತ್ ಅಮೈನೋ ಆಸಿಡ್ ಮತ್ತು ಅದರ್ ಸಬ್ಸ್ಟೆನ್ಸಸ್ ಎಲ್ಲಿಗೆ ಡೆಲಿವರ್ ಆಗ್ತಾ ಇದೆ, ಸ್ಟೋರೇಜ್ ಆರ್ಗನ್ಸ್ ಆಫ್ ರೂಟ್ಸ್, ಫ್ರೂಟ್ಸ್, ಸೀಡ್ ಕೂಡ ಅವಾಗ ತಾನೇ ಪ್ಲಾಂಟಿಂಗ್ ಅದು ಸೀಡ್ಲಿಂಗ್ ಸ್ಟೇಜಿಗೆ ಹೋಗ್ಬೇಕು, ಆಮೇಲೆ ಪ್ಲಾಂಟ್ ಬೆಳಿಬೇಕು ಅಲ್ವಾ. ಸೊ ಸೀಡ್ಗೂ ಕೂಡ ಎನರ್ಜಿ ಬೇಕಲ್ಲ ಅದು ಜರ್ಮಿನೇಟ್ ಆಗೋದಕ್ಕೆ. ಸೊ ಸೀಡ್ ಸಿಗಬೇಕು ಆ್ಯಂಡ್ ಟು ದ ಗ್ರೋಯಿಂಗ್ ಆರ್ಗನ್ಸ್. ಸೊ ಎಲ್ಲೆಲ್ಲಿ ಗ್ರೋತ್ ಇರುತ್ತೋ ಅಲ್ಲಿ ಬಂದು ಈ ನ್ಯೂಟ್ರಿಯೆಂಟ್ಸ್ ಡೆಲಿವರ್ ಆಗಬೇಕು ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದೆ ನೋಡೋಣ. ದ ಟ್ರಾನ್ಸ್ಲೊಕೇಶನ್ ಆಫ್ ಫುಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ ಟೇಕ್ಸ್ ಪ್ಲೇಸ್ ಇನ್ ದ sieve tubes with the help of adjacent companion cells both in upward and downward directions. So ಅದು ವೆಸಲ್ಸ್, ಯಾವುದು ಫ್ಲೋಯಮ್ ವೆಸಲ್ನಲ್ಲಿ ಸೀವ್ ಟ್ಯೂಬ್ ಇದೆ, ಅದು ಕೂಡ ನಾವು ಓದಿರ್ಬೇಕು ಆ್ಯಕ್ಚುಲಿ. ಪ್ಲಸ್ ಇಲ್ಲಿ ಏನಂದರೆ ಏನು ಹೇಳ್ತದೆ, ವಿತ್ ದ ಹೆಲ್ಪ್ ಆಫ್ ದ ಅಡ್ಜಸೆಂಟ್ ಕಂಪ್ಯಾನಿಯನ್ ಸೆಲ್ಸ್ ಬೋತ್. ಸೊ ಅದನ್ನು ಡಯಾಗ್ರಾಮ್ಯಾಟಿಕ್ನಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ. ಸೊ ಇವಾಗ ಫುಡ್ ಬಂದು ಲೀಫಿಂದ ಫ್ಲೋಯಮ್ಗೆ ಟ್ರಾನ್ಸ್ಪೋರ್ಟ್ ಆಗಬೇಕಂದ್ರೆ ಅದು ಫ್ಲೋಯಮ್ನಲ್ಲಿ ಆ ಟ್ಯೂಬ್ ಇದೆ, ಆ ಟ್ಯೂಬ್ನ ಬಂದು ಸೀವ್ ಟ್ಯೂಬ್ ಅಂತ ಕರೀತಾರೆ. ಅದು ಹಾಲೋ ಸ್ಪೇಸ್ ಇರುತ್ತಲ್ಲ ಅದನ್ನು ಸೀವ್ ಟ್ಯೂಬ್ ಅಂತ ಕರೀತಾರೆ. ಸೊ ಇಲ್ಲಿ ಲೀಫಿಂದ ಕಂಪ್ಯಾನಿಯನ್ ಸೆಲ್ಸ್ಗಿಂತ ಎಲ್ಲಿಗೆ ಹೋಗುತ್ತೆ, ಸೀವ್ ಟ್ಯೂಬ್ಗೆ ಹೋಗ್ತಾ ಇದೆ. ಸೊ ವಿತ್ ದ ಹೆಲ್ಪ್ ಆಫ್ ಕಂಪ್ಯಾನಿಯನ್ ಸೆಲ್ಸ್ ಏನಾಗ್ತದೆ, ಫುಡ್ ಬಂದು ಸೀವ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅನ್ಲೈಕ್ ಟ್ರಾನ್ಸ್ಪೋರ್ಟ್ ಇನ್ xylem which can be largely explained by simple physical forces, the translocation in phloem it can be achieved by utilizing energy. ಸೊ ಇಲ್ಲಿ ಏನಾಗ್ತಿತ್ತು, xylemನಲ್ಲಿ ಏನಾಗ್ತಿತ್ತು, ವಾಟರ್ ಬಂದು ಟ್ರಾನ್ಸ್ಪಿರೇಷನ್ ಅಲ್ಲಿ ಸಿಂಪಲ್ ಫೋರ್ಸ್ ಇತ್ತು, ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗಿತ್ತು, ಇಲ್ಲ ರೂಟ್ ಪ್ರೆಷರ್ ಬಂದು ಏನು ಮಾಡ್ತಿತ್ತು, ಪುಷ್ ಮಾಡ್ತಿತ್ತು. ಸೊ ಇದು ಬಂದು ಫಿಸಿಕಲ್ ಫೋರ್ಸಸ್ ಬಂದು ಬರ್ತಾ ಇತ್ತು. ವೆರಾಸ್
ಈ ಫುಡ್ನ ಬಂದು ಇವಾಗ ನೀವು ಫ್ಲೋಯಮ್ಗೆ ಹಾಕ್ಬೇಕಂದ್ರೆ ಅದು ಬಂದು ATP ನ ಯುಟಿಲೈಸ್ ಮಾಡ್ಕೊಬೇಕು. ವಾಟ್ ಇಸ್ ಯುವರ್ ATP? ಅಡಿನೋಸಿನ್ ಟ್ರಯೋಸ್ಫಾಸ್ಫೇಟ್. ನಥಿಂಗ್ ಬಟ್ ಯುವರ್ ಎನರ್ಜಿ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP. ಸೊ ಇದಕ್ಕೆ ಎನರ್ಜಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದ ಮೆಟೀರಿಯಲ್ಸ್ ಲೈಕ್ ಸುಕ್ರೋಸ್ is transferred into phloem tissues using the energy from ATP. So ivaga sucrose nothing but your carbohydrate, your glucose adu bandu leaf inda sieve tube ge transfer agbekare ಏನು ಬೇಕು? It requires energy from ATP and this increases the osmotic pressure of the tissues. So iದೇನು ಮಾಡ್ತದೆ? osmotic pressure increase ಮಾಡ್ತದೆ tissues ನಲ್ಲಿ, causing the water to move into it, and this pressure moves the material in the phloem to tissues which have less pressure. This allows the phloem to move the material according to the plant's need. For example, in the spring, sugar stored in roots or stem tissue would be transported to the bud which needs energy to grow. Okay, so ಇವಾಗ ಬಂದು ನಾನು ನಿಮಗೆ ಡಯಾಗ್ರಾಮ್ ನಲ್ಲಿ ತೋರಿಸ್ತೀನಿ ಇವಾಗ ಏನು ಓದಿದ್ನೋ ಅದನ್ನ. ಸೊ ಇವಾಗ ಬಂದು ಸ್ವಲ್ಪ ದೊಡ್ಡದಾಗಿ ಡ್ರಾ ಮಾಡ್ತೀನಿ. ಓಕೆ, ಸೊ ಇದು ಬಂದು ಸ್ಟೆಮ್. ಏನಿದು? ದಿಸ್ ಇಸ್ ಯೋರ್ ಸ್ಟೆಮ್. ಇಲ್ಲಿ ಬಂದು ಕಂಪ್ಯಾನಿಯನ್ ಸೆಲ್ಸ್, ಇದು ರೌಂಡ್ ಇದೆ ಆಯ್ತಾ. ಇಲ್ಲಿ ಲೀಫ್, ಇಲ್ಲಿ ಏನಿದೆ? ಗ್ಲೂಕೋಸ್, ನಥಿಂಗ್ ಬಟ್ ಯೋರ್ ಶುಗರ್ ಮಾಲಿಕ್ಯೂಲ್. ಓಕೆ, ಇವಾಗ ಝೈಲಮ್ ಏನು ಕ್ಯಾರಿ ಮಾಡುತ್ತೆ? ವಾಟರ್ ಅಲ್ವಾ. ಸೊ ಅದಕ್ಕೆ ನಾನು ಝೈಲಮ್ನ ಬ್ಲೂ ಕಲರ್ನಲ್ಲಿ ಡ್ರಾ ಮಾಡ್ತೀನಿ. ಏನಿದು? ಇದರಲ್ಲಿ ನೀರು ಪಾಸ್ ಆಗ್ತಾ ಇದೆ. ಓಕೆ, ಫ್ಲೋಯಮ್ ನಲ್ಲಿ ಊಟ, ಫೋಟೋಸಿಂಥಸಿಸ್ ಪ್ರಾಡಕ್ಟ್ ಅಲ್ವಾ ಅದು. ಸೊ ಗ್ರೀನ್. ಇದ್ರಲ್ಲಿ ಏನಿದೆ? ಇದ್ರಲ್ಲಿ ಬಂದು ನಿಮ್ದು ಫುಡ್ ಬಂದು ಸೊ ಇಲ್ಲಿ ಏನಿದು? ಇದು ಫ್ಲೋಯಮ್. ಓಕೆ, ಅಂಡ್ ದಿಸ್ ಈಸ್ ಯುವರ್ ಝೈಲಮ್, ವಾಟರ್ ಕ್ಯಾರಿ ಮಾಡ್ತಾ ಇದೆ. ಓಕೆ, ಸೊ ಇವಾಗ ಬಂದು ಫುಡ್ ಬಂದು ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ಬೇಕು. ಅಂಡ್ ಈವನ್ ಹೇಳಿದ್ದೆ ಅಲ್ಲ ದಟ್ ಇಲ್ಲಿ ಬಂದು ಏನು ಗೊತ್ತಾ? ಸೀವ್ ಟ್ಯೂಬ್ಸ್. ಇದು ಇಲ್ಲಿ ಒಳಗಡೆ ಈ ಟ್ಯೂಬ್ನ ಬಂದು ಏನಂತಾರೆ? ಇದು ಬಂದು ಯರ್ ಸೀವ್ ಟ್ಯೂಬ್. ಓಕೆ, ಸೊ ಫುಡ್ ಬಂದು ಏನಾಗಬೇಕು? ಇವಾಗ ಫುಡ್ ಬಂದು ಅಪ್ವರ್ಡ್ ಡೈರೆಕ್ಷನ್ಗೂ ಹೋಗ್ಬೇಕು, ಲೋವರ್ ಡೈರೆಕ್ಷನ್ಗೂ ಬರಬೇಕು. ಸೊ ಇವಾಗ ಈ ರೀಜನ್ಗೆ ಬೇಕು ಅಂತ ಅನ್ಕೊಳ್ಳಿ, ಏನು? ಫುಡ್. ಸೊ ಇದನ್ನ ಬಂದು ಸಿಂಕ್ ಸೆಲ್ ಅಂತ ಕರಿತೀವಿ. ಇದು ಬಂದು ಸೋರ್ಸ್ ಸೆಲ್. ಸೋರ್ಸ್ ಸೆಲ್ ಯಾಕೆ ಅಂದ್ರೆ ಇದು ಬಂದು ಫುಡ್ ಪ್ರೊವೈಡ್ ಮಾಡ್ತದೆ. ಈ ಜಾಗಕ್ಕೆ ಫುಡ್ ಬೇಕು, ಅದಕ್ಕೆ ಸಿಂಕ್ ಸೆಲ್ ಅಂತ ಕರೀತಾರೆ. ಓಕೆ, ಸೊ ಈಗ ಫುಡ್ ಬಂದು ಲೀಫ್ ಇಂದ ಈಗ ವಿತ್ ದ ಹೆಲ್ಪ್ ಆಫ್ ಕಂಪ್ಯಾನಿಯನ್ ಸೆಲ್ಸ್ ಅಲ್ಲಿ ATP ನ ಯುಟಿಲೈಸ್ ಮಾಡ್ಕೊಂಡು ಎಲ್ಲಿಗೆ ಬರ್ತದೆ? ನಿಮ್ಮ ಸೀವ್ ಟ್ಯೂಬ್ಗೆ ಬರ್ತಾ ಇದೆ, ಯುಟಿಲೈಸಿಂಗ್ ATP. ಸೊ ಇವಾಗ ಇಲ್ಲಿ ಏನಾಗುತ್ತೆ? ಶುಗರ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆಸ್ ಅ ರಿಸಲ್ಟ್ ಯುಟಿಲೈಸಿಂಗ್ ATP ಇಲ್ಲಿ ಬಂದಿದೆ. ಏನಾಗುತ್ತೆ? ಇಲ್ಲಿ ಬಂದು ಆಸ್ಮೋಟಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಸ್ಮೋಟಿಕ್ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ ಏನಾಗ್ತದೆ? ಇಲ್ಲಿ ಏನು ಫ್ಲೋ ಆಗ್ತದೆ? ಯುವರ್ H2O ವಾಟರ್ ಮಾಲಿಕ್ಯೂಲ್ಸ್ ಅಲ್ವಾ. ಸೊ ಈ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲಿ ಫ್ಲೋ ಆಗ್ತಾ ಇರೋದು ಏನಾಗುತ್ತೆ? ಈ ಕಾನ್ಸಂಟ್ರೇಷನ್ ಇಲ್ಲಿ ಆಸ್ಮೋಟಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತಲ್ಲ, ಅದಕ್ಕೆ ಇಲ್ಲಿ ಏನಾಗ್ತದೆ? ವಾಟರ್ ಬಂದು ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ. ಸೊ ವಾಟರ್ ಪ್ಲಸ್ ಇದ್ರ ಜೊತೆಗೆ ಶುಗರ್ ಮಾಲಿಕ್ಯೂಲ್ಸ್, ಇದ್ರ ಜೊತೆ ಅಮೈನೋ ಆಸಿಡ್ಸ್ ಕೂಡ ಇದೆ. ಏನಾಗುತ್ತೆ? ವಾಟರ್ ಸೇರಿದಾಗ ಏನಾಗುತ್ತೆ? ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಯಾವ ಜಾಗದಲ್ಲಿ ಸಿಂಕ್ ಸೆಲ್, ಇಲ್ಲಿ ಬಂದು ಕಾನ್ಸಂಟ್ರೇಷನ್ ಕಮ್ಮಿ, ಇಲ್ಲಿ ಊಟ ಬೇಕು ಅಲ್ವಾ. ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ? ಇದು ಆಸ್ಮೋಸಿಸ್ ಇಂದ ಏನಾಗುತ್ತೆ? ಫ್ಲೋ ಹಾಕೊಂಡು ಸಿಂಕ್ ಸೆಲ್ಗೆ ಬಂದು ರೀಚ್ ಆಗುತ್ತೆ. ಓಕೆ, ಅಂಡ್ ಒಂದ್ಸಲಿ ಫುಡ್ ಬಂದು ಇಲ್ಲಿ ಸಿಂಕ್ ಸೆಲ್ಗೆ ಹೋಗಾದ್ಮೇಲೆ ವಾಟರ್ ಬಂದು ವಾಪಸ್ ಝೈಲಮ್ ಟಿಶ್ಯೂಸ್ಗೆ ರೀಚ್ ಆಗುತ್ತೆ. ಆಮೇಲೆ ಮತ್ತೆ ಇಲ್ಲಿ ಫುಡ್ ಬಂದಾಗ ಏನಾಗುತ್ತೆ? ಸೊ ವಾಟರ್ ಬಂದು ಆ ಕಾನ್ಸಂಟ್ರೇಷನ್ ಆಸ್ಮೋಟಿಕ್ ಪ್ರೆಷರ್ ಕ್ರಿಯೇಟ್ ಆದ್ಮೇಲೆ ಏನಾಗುತ್ತೆ? ವಾಟರ್ ಬಂದು ಮತ್ತೆ ಶುಗರ್ ಜೊತೆ ಮಿಕ್ಸ್ ಆಗುತ್ತೆ, ಆಮೇಲೆ ಮತ್ತೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಈ ಫುಡ್ ಬಂದು ಎಲ್ಲೆಲ್ಲಿ ಯಾವ ರೀಜನ್ ಅಲ್ಲಿ ಲ್ಯಾಕ್ ಇರುತ್ತೋ, ಲೈಕ್ ಅಲ್ಲಿ ಎಲ್ಲೆಲ್ಲಿ ಅದಕ್ಕೆ ಫುಡ್ ಬೇಕು ಅಂತ ಇರತ್ತಲ್ಲ ಅಂತ ಜಾಗಕ್ಕೆ ಏನಾಗುತ್ತೆ? ಇಲ್ಲಿ ಫ್ಲೋ ಆಗುತ್ತೆ. ಒಂದ್ಸಲಿ ಫುಡ್ ಬಂದು ಆ ರೀಜನ್ಗೆ ಹೋಗಾದ್ಮೇಲೆ ಏನಾಗುತ್ತೆ? ವಾಟರ್ ಬಂದು ವಾಪಸ್ ಝೈಲಮ್ಗೆ ರೀಚ್ ಆಗುತ್ತೆ. ಇವಾಗ ಲೀಫ್ ಇಂದ ಫ್ಲೋಯಮ್ಸ್ ಇದು ಸೀವ್ ಟ್ಯೂಬ್ಸ್ಗೆ, ಅಂದ್ರೆ ಫ್ಲೋಯಮ್ನಲ್ಲೇ ಇದೆ ಸೀವ್ ಟ್ಯೂಬ್ಸ್, ಅಲ್ಲಿಗೆ ಬಂದು ಫುಡ್ ರೀಚ್ ಆಗ್ಬೇಕಂದ್ರೆ ಅದಕ್ಕೆ ಏನ್ ಬೇಕು? ಯುಟಿಲೈಸಿಂಗ್ ಎನರ್ಜಿ ಓನ್ಲಿ ಇಟ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ವಿತ್ ದ ಹೆಲ್ಪ್ ಆಫ್ ದೀಸ್ ಕಂಪ್ಯಾನಿಯನ್ ಸೆಲ್ಸ್. ಇದೆಲ್ಲ ಬಂದು ನಿಮ್ದು
ಕಂಪ್ಯಾನಿಯನ್ ಸೆಲ್ಸ್. ಕ್ಲಿಯರ್? ನಾನು ಆಲ್ರೆಡಿ ಇದು ಕೂಡ ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ವಾಚ್ ದಾಟ್ ವಿಡಿಯೋ. ಅಲ್ಲಿ ಬಂದು ಪ್ರಾಪರ್ ಲೈಕ್ ಪಿಕ್ಚರ್, ಇಮೇಜಸ್ ಅದೆಲ್ಲ ಯೂಸ್ ಮಾಡ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಅರ್ಥ ಆಯ್ತಲ್ಲ, ದಿಸ್ ಇಸ್ ವಾಟ್ ದೇ ಹ್ಯಾವ್ ಎಕ್ಸ್ಪ್ಲೇನ್. ಸೊ ಇವಾಗ ಬಂದು ನಾವು ನೋಡಿದ್ವಿ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಹೆಂಗೆ ನಡೀತದೆ, ಲೈಕ್ ವಾಟರ್ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಥ್ರೂ ಯೋರ್ ಟ್ರಾನ್ಸ್ಪಿರೇಷನ್ ಪುಲ್ ಮತ್ತು ರೂಟ್ ಪ್ರೆಷರ್. ಫುಡ್ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು ಥ್ರೂ ದಟ್ ಟ್ರಾನ್ಸ್ಲೊಕೇಶನ್ ಪ್ರಾಸೆಸ್. ಅಲ್ಲಿ ಬಂದು ಏನು ಆ ಟ್ರಾನ್ಸ್ಲೊಕೇಶನ್ ಪ್ರಾಸೆಸ್ಗೆ ATP ಬೇಕು. ಆ್ಯಂಡ್ ನೋಡಿದ್ವಿ ಹೆಂಗೆ ಝೈಲಮ್ನಲ್ಲಿ ಫ್ಲೋ ಆಗ್ತಾ ಇತ್ತು, ಆಮೇಲೆ ಹೆಂಗೆ ಫ್ಲೋಯಮ್ನಲ್ಲಿ ಫುಡ್ ಫ್ಲೋ ಆಗ್ತಾ ಇತ್ತು ಅಂತ ನೋಡಿದ್ವಿ. ಫೈನ್, ಓಕೆ. ಸೊ ಇವಾಗ ಬಂದು ನಾವು ವಿಲ್ ಸ್ಟಾರ್ಟ್ ವಿತ್ ದ ಲಾಸ್ಟ್ ಟಾಪಿಕ್, ದಟ್ ಇಸ್ ಎಕ್ಸ್ಕ್ರೀಷನ್. ಇವಾಗ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇದಾವೆ ಅಂತ ಹೇಳಿದೆ. ಆ ಎಲ್ಲ ಪ್ರಾಸೆಸಸ್ಗಳು ಲೈಕ್ there is chemical reaction that is happening. ಓಕೆ, ಸೊ ಆ ರಿಯಾಕ್ಷನ್ ಅಲ್ಲಿ ಏನು ನಮಗೆ ಪ್ರಾಡಕ್ಟ್ ಸಿಗುತ್ತೆ, ಪ್ರಾಡಕ್ಟ್ಸ್ ಜೊತೆಗೆ ಕೆಲವೊಂದು ವೇಸ್ಟ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಅದು ನಮ್ಮ ಬಾಡಿಗೆ ಬೇಡ. ಪ್ಲಸ್ ಅದು ನಮ್ಮ ಬಾಡಿಗೆ ಬೇಡ ಅಂದ್ಬಿಟ್ಟು ನಾವು ಹಂಗೆ ಬಾಡಿನಲ್ಲಿ ಇಟ್ಕೊಂಡಿದ್ರೆ ಏನಾಗುತ್ತೆ, ಆ ವೇಸ್ಟ್ ಸಬ್ಸ್ಟೆನ್ಸ್ ಬಂದು ಹಾರ್ಮ್ಫುಲ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬಂದು ಆ ವೇಸ್ಟ್ನ ನಮ್ಮ ಬಾಡಿಯಿಂದ ರಿಲೀಸ್ ಮಾಡಬೇಕು, ಇಲ್ಲ ಅಂದರೆ ಅದು ನಮಗೆ ಇಟ್ ಇಸ್ ಹಾರ್ಮ್ಫುಲ್. ಓಕೆ, ಸೊ ಅದು ನಮ್ಮ ಬಾಡಿಯಿಂದ ವೇಸ್ಟ್ ರಿಲೀಸ್ ಮಾಡ್ತದೆ ಅನ್ನಲ್ಲ, ಅದು ಯಾವ ಸಿಸ್ಟಮ್ ಇನ್ವಾಲ್ವ್ ಆಗಿದೆ ಆ ವೇಸ್ಟ್ ರಿಮೂವಲ್ ಅಲ್ಲಿ? ಇಟ್ ಇಸ್ ಯೋರ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಸಿ, ನಾನು ಹ್ಯೂಮನ್ ಅಲ್ಲಿ ವೆನ್ ಐ ಸೇ ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಹ್ಯೂಮನ್, ಐ ಮೀನ್ ಇಟ್ ಇಸ್ ಓನ್ಲಿ ದ ರಿಮೂವಲ್ ಆಫ್ ನೈಟ್ರೋಜನಸ್ ವೇಸ್ಟ್. ಓಕೆ, ಸಿ ಈವನ್ ನಮ್ಮ ಬಾಡಿನಲ್ಲಿ ರೆಸ್ಪಿರೇಷನ್ ನಡೀತಾ ಇದೆ ಅಂತ ಹೇಳ್ದೆ ಅಲ್ವಾ. ಸೊ ಆವಾಗ ರೆಸ್ಪಿರೇಷನ್ ನಡಿಬೇಕಾದ್ರೆ ಏನಾಗುತ್ತೆ, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗಿ ನಿಮಗೆ ATP ಸಿಗ್ತದೆ, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಕೂಡ ರಿಲೀಸ್ ಆಗಿತ್ತು. ಸೊ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಬಾಡಿಯಿಂದ ಹೆಂಗೆ ಹೊರಗೋಗ್ತಾ ಇತ್ತು, ಬ್ಲಡ್ ಬಂದು ಕ್ಯಾರಿ ಮಾಡ್ಕೊಂಡು ಲಂಗ್ಸ್ ಕಡೆ ತೊಗೊಂಡೋಗ್ತಿತ್ತು. ಲಂಗ್ಸ್ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ವಿ ಯೂಸ್ ಟು ಎಕ್ಸೆಲ್ ದಟ್ ಔಟ್ ಅಲ್ವಾ, ಯಾವ್ದನ್ನ ಕಾರ್ಬನ್ ಡೈಆಕ್ಸೈಡ್ನ. ಸೊ ರೆಸ್ಪಿರೇಟರಿ ಸಿಸ್ಟಮ್ ಬಂದು ಕಾರ್ಬನ್ ಡೈಆಕ್ಸೈಡ್ನ ಹೊರಗಾಗ್ತಾ ಇತ್ತು. ಆಮೇಲೆ ಅನ್ಡೈಜೆಸ್ಟೆಡ್ ಫುಡ್ಡಲ್ಲೇ ಏನಸ್ಸಿಂದ ಹೊರಗೆ ಬಂದ್ಬಿಡ್ತಾ ಇತ್ತು. ಅನ್ಡೈಜೆಸ್ಟೆಡ್ ಫುಡ್, ಅನ್ವಾಂಟೆಡ್ ಫುಡ್, ಬೇಡದಿರೋ ವೇಸ್ಟ್ ಫುಡ್ನೆಲ್ಲ ಏನಾಯಿತು ಏನಸ್ಸಿಂದ ಹೊರಗೆ ಬಂದ್ಬಿಡ್ತಾ ಇತ್ತು. ಪ್ಲಸ್ ನಮ್ಮ ಸ್ವೆಟ್ ಆಲ್ಸೋ, ಸ್ವೆಟ್ ಕೂಡ ಅದೇನು ಅದರಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಸೊ ಸ್ಕಿನ್ನಿಂದ ನಮ್ದು ಸ್ವೆಟ್ ಹೊರಗೆ ಬರುತ್ತೆ. ಸೊ ಈ ಥರ ನಮ್ಮ ಬಾಡಿನಲ್ಲಿ ಕೆಲವೊಂದು ಸಿಸ್ಟಮ್ಗಳು ವೇಸ್ಟ್ನ ರಿಲೀಸ್ ಮಾಡ್ತದೆ. ಸೊ ಇವಾಗ ವೆನ್ ಐ ಸೇ ಎಕ್ಸ್ಕ್ರೀಟರಿ ಸಿಸ್ಟಮ್, ಇದು ಬಂದು ರಿಮೂವಲ್ ಆಫ್ ನೈಟ್ರೋಜನಸ್ ವೇಸ್ಟ್. ಎಲ್ಲಿ ಏನಿದ್ದು ಅಂದರೆ ಆ್ಯಕ್ಚುಲಿ ಲಿವರ್ನಲ್ಲಿ ಏನಾಗುತ್ತೆ, ಇವಾಗ ಪ್ರೋಟೀನ್ ಬಂದು ಫೈನಲಿ ಅದ್ರದ್ದು ಲೈಫ್ ಸೈಕಲ್ ಲೈಕ್ ಅದು ಡೆಡ್ ಪ್ರೋಟೀನ್ಸಿಂದ ಏನಾಗುತ್ತೆ, ಯೂರಿಕ್ ಆ್ಯಸಿಡ್ ಅದೆಲ್ಲ, ಅಮೋನಿಯಾ ಅದೆಲ್ಲ ಕಂಟೆಂಟ್ ಜಾಸ್ತಿ ಇರುತ್ತೆ. ಸಾಲ್ಟ್ಸ್, ಹಾರ್ಮ್ಫುಲ್ ಸಾಲ್ಟ್ಸ್ ಎಲ್ಲ ಏನಾಗುತ್ತೆ, ಸೊ ಅದು ಯೂರಿನಲ್ಲಿ ರಿಲೀಸ್ ಆಗಿಬಿಡುತ್ತೆ. ಕ್ಲಿಯರ್? ಸೊ ಇವಾಗ ಬಂದು ಎಕ್ಸ್ಕ್ರೀಷನ್ ಸಿಸ್ಟಮ್ನ ಇವಾಗ ಲೈನ್ ಬೈ ಲೈನ್ ಓದಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ how organisms get rid of gaseous waste generated during photosynthesis or respiration. ಫೋಟೋಸಿಂಥಸಿಸ್ನಲ್ಲೂ ಅಷ್ಟೇ, ಪ್ಲಾಂಟ್ಗೆ ಆಕ್ಸಿಜನ್ ಬಂದು ವೇಸ್ಟ್, ಬಟ್ ಅದು ನಮಗೆ ಯೂಸ್ಫುಲ್ ಅಲ್ವಾ, ನಮ್ಗೆ ಆಕ್ಸಿಜನ್ ಇಲ್ಲದೆ ಇರೋಕ್ಕಾಗಲ್ಲ. ಬಟ್ ಪ್ಲಾಂಟ್ಸ್ಗೆ ಆಕ್ಸಿಜನ್ ಬಂದು ವೇಸ್ಟ್, ಅದಕ್ಕೆ ಬಂದು ಪ್ಲಾಂಟ್ಸ್ ಏನು ಮಾಡ್ತಾ ಇತ್ತು, ಸ್ಟೊಮಟೋಯಿಂದ ಆಕ್ಸಿಜನ್ನ ಹೊರಗೆ ಹಾಕ್ಬಿಡ್ತಾ ಇತ್ತು. ವೆರಸ್ ರೆಸ್ಪಿರೇಷನಲ್ಲೂ ನಾವು ಏನು ಮಾಡ್ತಾ ಇದ್ವಿ, ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಹಾಕ್ತಾ ಇದ್ವಿ, ವಿಚ್ ಇಸ್ ನೀಡೆಡ್ ಫಾರ್ ಪ್ಲಾಂಟ್ಸ್. ನಮಗೆ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್, ಬಟ್ ಪ್ಲಾಂಟ್ಸ್ಗೆ ಅದು ಬೇಕು. Okay, so whereas other metabolic activity that generates nitrogenous waste which needs to be removed. So ನಮ್ಮ ಬಾಡಿನಲ್ಲಿ ಎಷ್ಟೊಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಅಂದರೆ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರುತ್ತೆ, ಎಷ್ಟೊಂದು ಸಬ್ಸ್ಟೆನ್ಸ್ ಬಂದು ಬ್ರೇಕ್ ಡೌನ್ ಆಗ್ತಾ ಇರುತ್ತೆ, ಅದರಿಂದ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ, ಪ್ರಾಡಕ್ಟ್ ಜೊತೆಗೆ ವೇಸ್ಟ್ ಕೂಡ ರಿಲೀಸ್ ಆಗ್ತದೆ. ಓಕೆ, ಸೊ ಅದು ಬಂದು ರಿಮೂವ್ ಆಗಬೇಕು, ಇಲ್ಲ ಅಂದರೆ ಅದು ಪಾಯ್ಸನಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು the biological process that is involved in the removal of these harmful metabolic waste from the body is called as excretion. Okay, you know the biological process that is involved in the removal of harmful metabolic waste from the body is called as excretion. Okay, now the different organism uses varied strategy to do this. Many unicellular organisms remove these waste by simple diffusion from the body surface into the surrounding water. As we have seen in other processes, the complex multicellular organism uses specialized organ to perform the same functions. See, unicellular organism ನಲ್ಲಿ ಏನಾಗ್ತದೆ, ಅದು ಬಂದು ಸಿಂಗಲ್ ಸೆಲ್, ಆ ಕಂಪ್ಲೀಟ್ ಸೆಲ್ ಬಂದು ಎನ್ವಿರಾನ್ಮೆಂಟ್ ಜೊತೆ ಇಟ್ ಇಸ್ ಇನ್ ಕಾಂಟ್ಯಾಕ್ಟ್ ಅಲ್ವಾ. ಸೊ ಫುಡ್ನ ಕೂಡ ಹೆಂಗೆ ತಗೊಂತದೆ, ಥ್ರೂ ದ ಪ್ರಾಸೆಸ್ ದಟ್ ಇಸ್ ಡಿಫ್ಯೂಷನ್, ಇಲ್ಲ ಆ ಎನ್ಗಲ್ಫ್ ಮಾಡೋದು ಅದೆಲ್ಲ ನೋಡಿದ್ವಿ ಅಮೀಬಾನಲ್ಲೆಲ್ಲ ಅಲ್ವಾ. ಸೊ ಇವಾಗ ಫುಡ್ನ ಬಂದು ಏನು ಮಾಡ್ತದೆ, ಸೊ ಇವಾಗ ವೇಸ್ಟ್ನ ಕೂಡ ಅದು ಹೆಂಗೆ ಮಾಡ್ತದೆ,
ಬಾಡಿಯಿಂದ ಹೊರಗೋಗ್ತದೆ ಅದರ ಎನ್ವಿರಾನ್ಮೆಂಟ್ಗೆ. ಹೇಗೆ? ಥ್ರೂ ಡಿಫ್ಯೂಷನ್. ದಟ್ ಇಸ್ ಸಿಂಪಲ್. ಅದು ಯೂನಿಸೆಲ್ಯುಲರ್ ಆರ್ಗಾನಿಸಮ್. ಬಟ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ನಲ್ಲಿ ಹಂಗೆ ನಡೆಯೋಕ್ಕಾಗಲ್ಲ. ಸೊ ನಮ್ಮ ಬಾಡಿಯಿಂದ ವೇಸ್ಟ್ ರಿಮೂವ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಇದೆ. ಓಕೆ, ಸೊ ನಾವು ದ ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಂಗ್ಸ್. ನಮ್ಮ ಸಿಲೆಬಸ್ನಲ್ಲಿ ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಂಗ್ಸ್, ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಇದೆ. ನೀವು ಅನ್ಕೊಬೋದು ಮ್ಯಾಮ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸಾ ಅಂತ. ಎಸ್, ಪ್ಲಾಂಟ್ಸ್ ಆಲ್ಸೋ ಎಕ್ಸ್ಕ್ರೀಟ್. ನೋಡೋಣ ಅದನ್ನು. ಸೊ ಇವಾಗ ಬಂದು ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಂಗ್ಸ್. ಸಿ ಹಿಯರ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಂಗ್ಸ್. ಕಿಡ್ನಿ ಇದೆ, ಆಮೇಲೆ ಯೂರೇಟರ್ ಇದೆ, ವೀನಾ ಕಾವಾ, ಯೂರಿನರಿ ಬ್ಲಾಡರ್, ಯುರೇತ್ರಾ. ಸೊ ಅದು ಬಂದು ಬ್ಲಡ್ ವೀನಾ ಕಾವಾ ಅದೆಲ್ಲ ಬಂದು ಬ್ಲಡ್ ಸಪ್ಲೈ ಮಾಡ್ತಿರೋದು. ಸೊ ಬ್ಲಡ್ ಬಂದು ಏನಾಗ್ತದೆ, ಕಿಡ್ನಿಗೆ ಹೋಗ್ಬಿಟ್ಟು ಅಲ್ಲಿಂದ ಬ್ಲಡ್ ಪ್ಯೂರಿಫೈ ಆಗ್ತದೆ. ಸೊ ಬ್ಲಡ್ ಕ್ಯಾಪಿಲರೀಸ್ ಕೂಡ ಇಲ್ಲಿ ಕಿಡ್ನಿ ಒಳಗಡೆ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇವಾಗ ಏನಂದರೆ ಇಟ್ ಇನ್ಕ್ಲೂಡ್ಸ್, ಏನೇನು ಇನ್ಕ್ಲೂಡ್ ಆಗಿದೆ ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮಲ್ಲಿ? ಪೇರ್ ಆಫ್ ಕಿಡ್ನಿ, ಪೇರ್ ಆಫ್ ಯುರೇಟರ್, ಯೂರಿನರಿ ಬ್ಲಾಡರ್ ಆ್ಯಂಡ್ ಯುರೇತ್ರಾ. ಈ ಕಿಡ್ನಿ ಬಂದು ದೇ ಆರ್ ಲೊಕೇಟೆಡ್ ಇನ್ ದ ಅಬ್ಡೋಮನ್. ಈ ರೀಜನ್ಗೆ ಬಂದು ಅಬ್ಡಾಮಿನ್ ಅಂತ ಕರೀತಾರೆ. ಒನ್ ಆನ್ ಐದರ್ ಸೈಡ್ ಆಫ್ ದ ಬ್ಯಾಕ್ ಬೋನ್. ಓಕೆ, ಆಮೇಲೆ ಯೂರಿನ್ ಪ್ರೊಡ್ಯೂಸ್ಡ್ ಇನ್ ಕಿಡ್ನೀಸ್ passes through the urethra into the urinary bladder where it is stored until the release, until it is released through the urethra. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮದು ಎಕ್ಸ್ಕ್ರೀಟರಿ ಸಿಸ್ಟಮ್ನಲ್ಲಿ ಯಾವ ಪಾರ್ಟ್ಸ್ ಇದೆ? ಪೇರ್ ಆಫ್ ಕಿಡ್ನಿ ಇದೆ, ಆಮೇಲೆ ಯುರೇಟರ್, ಪೇರ್ ಆಫ್ ಯುರೇಟರ್ ಇದೆ, ಆಮೇಲೆ ಯೂರಿನರಿ ಬ್ಲಾಡರ್ ಇದೆ, ಅದಾದಮೇಲೆ ಯುರೇತ್ರಾ ಇದೆ, ಓಪನಿಂಗ್, ಅದು ಯುರೇತ್ರಾ. ಓಕೆ, ಸೊ ಇವಾಗ ಇಲ್ಲಿ ಕಿಡ್ನಿ ಎಲ್ಲಿದೆ? ಈ ರೀಜನ್ನ ಬಂದು ಅಬ್ಡಾಮಿನಲ್ ಕ್ಯಾವಿಟಿ ಅಂತ ಕರೀತಾರೆ. ಪ್ಲಸ್ ಅಬ್ಡಾಮಿನಲ್ ಕ್ಯಾವಿಟಿ ಮತ್ತೆ ಆ ವರ್ಟಿಬ್ರೇ ಅಂದರೆ ನಮ್ಮ ಬ್ಯಾಕ್ ಬೋನ್ ಇದೆಲ್ಲ, ಆನ್ ಐದರ್ ಸೈಡ್, ಒಂದು ಈ ಕಡೆ ಸೈಡ್ ಬ್ಯಾಕ್ ಬೋನ್ದು, ಈ ಕಡೆ ಸೈಡಲ್ಲಿ ಒಂದು ಕಿಡ್ನಿ ಇದೆ, ಆ ಕಡೆ ಸೈಡಲ್ಲಿ ಒಂದು ಕಿಡ್ನಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದ ಕಿಡ್ನೀಸ್ ಆರ್ ಲೊಕೇಟೆಡ್ ನೋಡಿದ್ವಿ. ಆಮೇಲೆ ಯೂರಿನ್ ಬಂದು ಕಿಡ್ನಿನಲ್ಲಿ ಪ್ರೊಡ್ಯೂಸ್ ಆದಮೇಲೆ ಯೂರಿನರಿ ಬ್ಲಾಡರ್ಗೆ ಹೆಂಗೆ ಬರ್ತದೆ? ಥ್ರೂ ಯುರೇಟರ್ ಅದು ಬಂದು ರೀಚ್ ಆಗ್ತದೆ. ಆಮೇಲೆ ಅದು ಸ್ಟೋರ್ ಆಗಿರುತ್ತೆ ಯೂರಿನರಿ ಬ್ಲಾಡರ್ನಲ್ಲಿ ಅಂಟಿಲ್ ಇಟ್ ಇಸ್ ರಿಲೀಸ್ ಥ್ರೂ ಯುರೇತ್ರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಹೌ ಇಸ್ ಯೂರಿನ್ ಪ್ರೊಡ್ಯೂಸ್ಡ್? ಯೂರಿನ್ ಹೆಂಗೆ ಪ್ರೊಡ್ಯೂಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ದ ಪರ್ಪಸ್ ಆಫ್ ಮೇಕಿಂಗ್ ಯೂರಿನ್, ಇಟ್ ಇಸ್ ಟು ಫಿಲ್ಟರ್ ಔಟ್ ವೇಸ್ಟ್ ದಟ್ ಇಸ್ ಪ್ರೊಡ್ಯೂಸ್ ಫ್ರಮ್ ದ ಬ್ಲಡ್. Just as carbon dioxide is removed from the blood in the lungs, the nitrogenous waste such as urea or uric acid are removed from the blood in the kidneys. It is then no surprise that the basic filtration unit in kidney. It is then okay. So ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಸಿ ಲಂಗ್ಸಿಂದ ಏನು ಹೊರಗೆ ಹೋಗ್ತಾ ಇತ್ತು, ನಾವು ಏನು ಎಕ್ಸೆಲ್ ಮಾಡ್ತಾ ಇದ್ವಿ? ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ನ ಯಾವ್ದು ತೊಗೊಂಬಂತು? ಬ್ಲಡ್ ಬಂದು ಲಂಗ್ಸ್ ಕಡೆ ಬರ್ತದೆ, ಅಲ್ಲಿ ಬಂದು ಕಾರ್ಬನ್ ಡೈಆಕ್ಸೈಡ್ನ ಡಿಫ್ಯೂಸ್ ಮಾಡಿ ಆಕ್ಸಿಜನ್ನ ತೊಗೊಂಡು ಹೋಗ್ತಾ ಇತ್ತು. ಸೊ ನಥಿಂಗ್ ಬಟ್ ಬ್ಲಡ್ ಬಂದು ಬ್ಲಡ್ಡಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ಬಂದು ಈ ರೆಸ್ಪಿರೇಟರಿ ಸಿಸ್ಟಮ್ ರಿಮೂವ್ ಮಾಡ್ತಾ ಇತ್ತು. ಅದೇ ಥರ ಈ ಬ್ಲಡ್ನಲ್ಲಿರೋ ನೈಟ್ರೋಜನಸ್ ವೇಸ್ಟ್ ಲೈಕ್ ಯೂರಿಯಾ, ಯೂರಿಕ್ ಆ್ಯಸಿಡ್ನ ಏನು ಮಾಡ್ತಾ ಇದೆ? ಇಟ್ ಈಸ್ ರಿಮೂವ್ಡ್ ಫ್ರಮ್ ಬ್ಲಡ್ ಇನ್ ದ ಕಿಡ್ನೀಸ್. ಕಿಡ್ನಿ ಬಂದು ಏನು ಮಾಡ್ತದೆ? ಬ್ಲಡ್ನಲ್ಲಿರೋ ಏನು ಯೂರಿಯಾ ಮತ್ತು ಯೂರಿಕ್ ಆ್ಯಸಿಡ್ನ ಏನು ಮಾಡ್ತದೆ? ರಿಲೀಸ್ ಮಾಡ್ತದೆ. ಓಕೆ, ಸೊ ಯೂರಿನ್ ಹೆಂಗೆ ಫಾರ್ಮ್ ಆಗುತ್ತೆ ಅದೆಲ್ಲ ನೋಡೋಣ ಇವಾಗ. ಸೊ ಲೈಕ್ ಇನ್ ಲಂಗ್ಸ್ is a cluster of very thin walled blood capillaries. Each capillary clustered in the kidney is associated with the cup shaped end of a tube that collects the filtered urine. Each kidney has large number of these filtration unit which is called as nephrons that is packed close together. Some substance in the initial filtrates such as glucose, amino acid, salt and major amount of water are selectively reabsorbed as the urine flows along the tube. The amount of water reabsorbed depends upon how much excess water there is in the body and on how much of the dissolved waste is to be excreted. So ಇಲ್ಲಿ ತನಕ I'll explain you. ಇವಾಗ ಏನು ಹೇಳಿದ್ರು? ಕಿಡ್ನಿ ಬಂದು ಏನು ಮಾಡ್ತದೆ? ಬ್ಲಡ್ನಲ್ಲಿರೋ ನೈಟ್ರೋಜನ್ ವೇಸ್ಟ್ನ ತೆಗಿತದೆ. ಅಂದರೆ ಕಿಡ್ನಿನಲ್ಲಿ ಏನಿದೆ? ಫಿಲ್ಟ್ರೇಷನ್ ಯೂನಿಟ್ ಇದ್ದೇ ಇರುತ್ತೆ. ಒಂದು ಫಿಲ್ಟರ್ ಮಾಡೋದಕ್ಕೆ ಏನೋ ಒಂದಿದೆ, ಅದೇ ಬಂದು ಬ್ಲಡ್ನ ಫಿಲ್ಟರ್ ಮಾಡ್ತಾ ಇತ್ತು. ಯಾವುದದು ಫಿಲ್ಟ್ರಿಂಗ್ ಯೂನಿಟ್? ಇಟ್ ಇಸ್ ನೆಫ್ರಾನ್. ಕಿಡ್ನಿನಲ್ಲಿ ನೆಫ್ರಾನ್ಸ್ ಇದಾವೆ. ನೆಫ್ರಾನ್ಸ್ ಏನಪ್ಪ ಅಂದರೆ ಕಾಣಿಸ್ತಾ ಇದೆಯಾ?
ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ, ದಟ್ ಇದು ವಿಡಿಯೋ ಕೇಳಿಸ್ಕೊಂಡು. ಸೊ ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಡಯಾಗ್ರಾಮ್ನ ಕೂಡ ನೋಡಿ. ಇಲ್ಲಿ ಎಷ್ಟೊಂದು ಏನಿದೆ, ಇದೊಂದು ಯೆಲ್ಲೋ ಕಲರ್ ಇದೆಯಲ್ಲ ಅದು ಬಂದು ನಿಮ್ಮದು ಟ್ಯೂಬ್. ಏನದು? ನೆಫ್ರಾನ್ಸ್. ಆಯ್ತಾ? ನೆಫ್ರಾನಲ್ಲಿ 2 ರೀಜನ್ ಇದೆ. ಇದು ಟ್ಯೂಬ್ ಆಗಿದೆಯಲ್ಲ ಅದು ಬಂದು ಟ್ಯೂಬುಲರ್ ಪಾರ್ಟ್. ಇದು ಬಂದು ಗ್ಲಾಮೆರುಲಸ್, ರೌಂಡ್ ಇದೆಯಲ್ಲ ಅದು ಬಂದು ಗ್ಲಾಮೆರುಲಸ್. ಈ ಗ್ಲಾಮೆರುಲಸ್ ಒಳಗಡೆ ಅದೇನಪ್ಪ ಅಂದರೆ ನಥಿಂಗ್ ಬಟ್ ಬ್ಲಡ್ ಕ್ಯಾಪಿಲರೀಸ್, ಕ್ಲಸ್ಟರ್ ಆಫ್ ಬ್ಲಡ್ ಕ್ಯಾಪಿಲರೀಸ್. ಇದು ನಾನು ಅಗೇನ್ ಐ ಶೋ ಯು ವಿತ್ ಡಯಾಗ್ರಾಮ್. ಇವಾಗ ಹೆಂಗಿದೆ ಅಂದರೆ ನೋಡಿ, ಹೀಗಿದೆ, ಇಲ್ಲಿಂದ ಟ್ಯೂಬ್ ಎಕ್ಸ್ಟೆಂಡ್ ಆಗಿ ಹೀಗೆ 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 ಸೊ ಇಲ್ಲಿ ಜಾಸ್ತಿ ಟ್ಯೂಬ್ಗಳಿದಾವೆ. ಓಕೆ, ಸೊ ಇಲ್ಲಿ ಬಂದು ಏನಿದೆ ಅಂದರೆ ನಿಮಗೆ ಇದು ಬಂದು ಗ್ಲಾಮೆರುಲಸ್, ಇದು ಕೂಡ ಹೆಂಗಿದೆ. ಓಕೆ, ಸೊ ಇದರ ಜೊತೆಗೆ ಏನಿದೆ ಇಲ್ಲಿ ಬ್ಲಡ್ ಕ್ಯಾಪಿಲರೀಸ್ ಕೂಡ ಇದೆ. ಬ್ಲಡ್ ಕ್ಯಾಪಿಲರೀಸ್ ಕೂಡ ಇದ್ರ ಸುತ್ತಿದೆ. ಓಕೆ, ಸೊ ಜಸ್ಟ್ ನಾನು ರಫ್ ಡಯಾಗ್ರಾಮ್ ಡ್ರಾ ಮಾಡ್ತಾ ಇರೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಓಕೆ, ಬ್ಲಡ್ ಕ್ಯಾಪಿಲರೀಸ್ ಕೂಡ ಇದೆ. ಓಕೆ, ಸೊ ಬ್ಲಡ್ ಕ್ಯಾಪಿಲರೀಸ್ ಕೂಡ ಇದೆ. ಈ ವೈಟ್ ಕಲರ್ ಇರೋದು ಏನು ಗೊತ್ತಾ, ಅದು ಬಂದು ಯುವರ್ ನೆಫ್ರಾನ್. ಅದು ಆ ಯೆಲ್ಲೋ ಕಲರ್ ಇತ್ತಲ್ಲ ಅದು ಆ ಟ್ಯೂಬ್. ಏನಾಗ್ತದೆ ಅಂದರೆ ಫಸ್ಟು ಬ್ಲಡ್ ಕ್ಯಾಪಿಲರಿ ಏನು ಮಾಡ್ತದೆ, ಫಸ್ಟು ಬ್ಲೂ ಕಲರ್ನಲ್ಲಿ ಇಂಡಿಕೇಟ್ ಮಾಡ್ತೀನಿ. ಇದು ಬಂದು ಏನು ಮಾಡ್ತದೆ, ವೇಸ್ಟ್ ಇರೋ ಬ್ಲಡ್ ಬಂದು ಲೈಕ್ ಬ್ಲಡ್ನಲ್ಲಿ ವೇಸ್ಟ್ ಇರುತ್ತಲ್ಲ, ನೈಟ್ರೋಜನಸ್ ವೇಸ್ಟು, ಅದು ಬಂದು ಏನು ಮಾಡ್ತದೆ ಗ್ಲಾಮೆರುಲಸ್ಗೆ ಫಸ್ಟು ತೊಗೊಂಡೋಗ್ತದೆ. ಕಿಡ್ನಿನಲ್ಲಿ ಇರೋದು ಇದು. ಈ ಫಿಲ್ಟ್ರಿಂಗ್ ಯೂನಿಟ್ ಬಂದು ಕಿಡ್ನಿನಲ್ಲಿದೆ. ಓಕೆ, ಸೊ ಗ್ಲಾಮೆರುಲಸ್ಗೆ ತೊಗೊಂಡೋಗ್ತದೆ. ಗ್ಲಾಮೆರುಲಸ್ಗೆ ತೊಗೊಂಡೋಗಾದ್ಮೇಲೆ ಇಲ್ಲಿ ಗ್ಲಾಮೆರುಲಸ್ನಲ್ಲಿ ಏನಾಗುತ್ತೆ, ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿಬಿಟ್ಟು ಏನಾಗುತ್ತೆ, ಬ್ಲಡ್ ಕ್ಯಾಪಿಲರಿ ಬಂದು ಹೊರಗೆ ಬರುತ್ತೆ. ಇದರಿಂದ ಎಲ್ಲ ಅಬ್ಸಾರ್ಬ್ ಆಗಿರುತ್ತೆ. ಸ್ಟಾರ್ಟಿಂಗ್ ಬಂದು ಗ್ಲಾಮೆರುಲಸ್ಗೆ ಹೆಂಗೆ ಗೊತ್ತಾ, ಈ ಥರ ಅನ್ಕೊಳ್ಳಿ, ದಟ್ ಗ್ಲಾಮೆರುಲಸ್ಗೆ ಆಸೆ ಜಾಸ್ತಿ. ಸೊ ಬ್ಲಡ್ ಹೋಗಿದ ತಕ್ಷಣ ಬ್ಲಡ್ಡಲ್ಲಿರೋ ಎಲ್ಲ ಕಾಂಪೊನೆಂಟ್ಸ್ನ ಫಸ್ಟ್ ಅಬ್ಸಾರ್ವ್ ಮಾಡ್ಕೊಳುತ್ತೆ. ಅಂದರೆ ವೇಸ್ಟನ್ನು ಅಬ್ಸಾರ್ವ್ ಮಾಡ್ತದೆ, ಅದ್ರ ಜೊತೆ ಗ್ಲೂಕೋಸ್ನು ಅಬ್ಸಾರ್ವ್ ಮಾಡ್ಕೊತದೆ, ಅಮೈನೋ ಆಸಿಡ್ಸ್ನ ಎಲ್ಲನೂ ಅಬ್ಸಾರ್ವ್ ಮಾಡ್ಕೊಂಡ್ಬಿಡ್ತದೆ. ಓಕೆ, ಬಟ್ ಬ್ಲಡ್ ಬಂದ ಏನು ಹೇಳಿದ್ವು, ನೀನು ನನ್ನಿಂದ ಬರೀ ವೇಸ್ಟ್ ತಗೋ, ಎಲ್ಲ ಅಲ್ಲ ಅಂತ. ಬಟ್ ಇದಕ್ಕೆ ಸ್ವಲ್ಪ ಆಸೆ ಜಾಸ್ತಿ. ಸೊ ಅದಕ್ಕೆ ಏನು ಮಾಡ್ತದೆ, ಎಲ್ಲನೂ ಫಸ್ಟ್ ಅಬ್ಸಾರ್ವ್ ಮಾಡ್ಕೊಂಡ್ಬಿಡ್ತದೆ. ಓಕೆ, ಎಲ್ಲಿ ನಡೀತದೆ, ಇದು ಬಂದು ಗ್ಲಾಮೆರುಲಸ್. ಓಕೆ, ಇಲ್ಲಿ ಬಂದು ಎಂಟಿ ಕ್ಯಾಪ್ಸ್ಯೂಲ್. ಆಯ್ತಾ, ಇದು ಬೌಮೆನ್ಸ್ ಕ್ಯಾಪ್ಸ್ಯೂಲ್. ಈ ರೀಜನಲ್ಲಿ ಏನಾಗುತ್ತೆ, ಬ್ಲಡ್ ಇಂದ ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ. ಈ ವೈಟ್ ಕಲರ್ ಕಾಣಿಸ್ತಾ ಇದೆಯಾ, ಈ ರೀಜನಲ್ಲಿ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಈ ಫಿಲ್ಟರ್ ಆಗಿರೋ ಫ್ಲೂಯಿಡ್ ಬಂದು ಇಲ್ಲಿಂದ ಪಾಸ್ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಪಾಸ್ ಆಗ್ಬೇಕಾದ್ರೆ, ಈ ವೈಟ್ ಟ್ಯೂಬ್ನಲ್ಲಿ ಪಾಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಬ್ಲಡ್ ವೆಸಲ್ಗೆ ಗೊತ್ತಾಗುತ್ತೆ, ಅಯ್ಯೋ ಇದು ನನ್ನಿಂದ ಎಲ್ಲ ಈವನ್ ವೇಸ್ಟನ್ನು ತಗೊಂತು ಮತ್ತು ಇಂಪಾರ್ಟೆಂಟ್ ಎಲಿಮೆಂಟ್ಸ್ನ ಕೂಡ ತೊಗೊಂಡ್ಬಿಡ್ತು ಅಂತ. ಸೊ ಇವಾಗ ಅದು ಇಂಪಾರ್ಟೆಂಟ್ ಎಲಿಮೆಂಟ್ಸ್ನ ವಾಪಸ್ ತೊಗೊಳ್ಬೇಕು. ಸೊ ರೀಅಬ್ಸಾರ್ಪ್ಷನ್ ನಡೀತದೆ. ಎಲ್ಲಿ ರೀಅಬ್ಸಾರ್ಪ್ಷನ್ ನಡೀತದೆ, ಈ ಟ್ಯೂಬ್ಯುಲರ್ ಪಾರ್ಟ್ನಲ್ಲಿ ರೀಅಬ್ಸಾರ್ಪ್ಷನ್ ನಡೀತದೆ. ಸೊ ಇಲ್ಲಿ ಅದಕ್ಕೆ ಬಂದು ಇಲ್ಲಿ ಬ್ಲಡ್ ವೆಸಲ್ಸ್ ಇದ್ದಿದ್ದು. ಸೊ ಈ ಬ್ಲಡ್ ವೆಸಲ್ಸ್ ಏನು ಮಾಡುತ್ತೆ, ಆ ಟ್ಯೂಬಲ್ಲಿ ಫ್ಲೋ ಆಗ್ತಾ ಇರತ್ತಲ್ಲ, ಫಿಲ್ಟರ್ ಆಗಿರೋ ಫ್ಲೂಯಿಡ್ ಇಲ್ಲಿ ಫಿಲ್ಟರ್ ಆಗಿರತ್ತಲ್ಲ, ಅದರಿಂದ ಬಂದು ಯಾವ್ದು ಇಂಪಾರ್ಟೆಂಟೋ ಅದನ್ನ ಬಂದು ಅಬ್ಸರ್ವ್ ಮಾಡ್ಕೊತದೆ. ಅಬ್ಸರ್ವ್ ಮಾಡ್ಕೊಂಡು ವಾಪಸ್ ಬಾಡಿಗೆ ಹೋಗ್ತದೆ. ಸೊ ಅಲ್ಲಿಂದ ಈ ರೀಜನ್ಗೆ ಬರೋ ಅಷ್ಟೊತ್ತಿಗೆ, ಆ ರೀಜನ್ಗೆ ಬರೋ ಅಷ್ಟೊತ್ತಿಗೆ, ಇಲ್ಲಿ ಈ ರೀಜನ್ಗೆ ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ಯೂರಿನ್ ಬಂದು ಕಂಪ್ಲೀಟಾಗಿ ಫಾರ್ಮ್ ಆಗಿರುತ್ತೆ. ಅದರಲ್ಲಿ ಬರೀ ನೈಟ್ರೋಜನಸ್ ವೇಸ್ಟ್ ಮಾತ್ರ ಇರುತ್ತೆ, ಬೇರೆ ಏನಿರಲ್ಲ. ಸೊ ಇದಾದ್ಮೇಲೆ ಇಲ್ಲಿಂದ ಏನಾಗುತ್ತೆ, ಇಲ್ಲಿಂದ ಹೋಗ್ಬಿಟ್ಟು ಕಿಡ್ನಿನಲ್ಲಿ ಕಲೆಕ್ಟಿಂಗ್ ಡಕ್ಟ್ ಇದೆ. ಸೊ ಯೂರಿನ್ ಬಂದು ಕಲೆಕ್ಟಿಂಗ್ ಡಕ್ಟಲ್ಲಿ ಕಲೆಕ್ಟ್ ಆಗುತ್ತೆ. ಅಲ್ಲಿಂದ ಬಂದು ಕಿಡ್ನಿಯಿಂದ ಕಲೆಕ್ಟಿಂಗ್ ಡಕ್ಟಿಂದ ಟ್ಯೂಬ್ ಹೊರಗೆ ಬರುತ್ತೆ. ಅದು ಅಂದರೆ ಕಿಡ್ನಿಯಿಂದ ಹೊರಗೆ ಬಂದು ಏನಾಗುತ್ತೆ, ಯುರೇಟರಿಂದ ಫ್ಲೋ ಆಗಿ ಯೂರಿನರಿ ಬ್ಲಾಡರ್ನಲ್ಲಿ ಕಲೆಕ್ಟ್ ಆಗುತ್ತೆ ಯೂರಿನ್. ಸೊ ಈ ಥರ ಬಂದು ಫಿಲ್ಟರ್ ಆಗ್ತದೆ ಇನ್ ಕಿಡ್ನಿ. ಆ ಫಿಲ್ಟರಿಂಗ್ ಯೂನಿಟ್ನ ಏನಂತಾರೆ, ನೆಫ್ರಾನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಫ್ರಾನ್ ಅದೇ ಹೇಳಿದ್, ನಥಿಂಗ್ ಬಟ್ ಇಟ್ ಇಸ್ close together some substance in the initially filtrate such as glucose, amino acid, salts and a major amount of water. ಏನಾಗುತ್ತೆ, ಎಲ್ಲ ಅಬ್ಸಾರ್ಬ್ ಆಗಿರುತ್ತೆ. ಆಮೇಲೆ ಇಲ್ಲಿ ಫ್ಲೋ ಆಗ್ತಾ ಆಗ್ತಾ ಏನಾಗುತ್ತೆ, ನೆಕ್ಸ್ಟ್ ರೀಅಬ್ಸಾರ್ಪ್ಷನ್ ನಡೆಯುತ್ತೆ. ಇಲ್ಲಿ ರೀಅಬ್ಸಾರ್ಬ್ ಆಗುತ್ತೆ ಆಸ್ ದ ಯೂರಿನ್ ಫ್ಲೋಸ್ ಅಲಾಂಗ್ ದ ಟ್ಯೂಬ್. ಓಕೆ, ಆ್ಯಂಡ್ ಫೈನಲಿ ದ ಅಮೌಂಟ್ ಆಫ್ ವಾಟರ್ ಕೂಡ ಅಬ್ಸಾರ್ಬ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ಎಷ್ಟು ವೇಸ್ಟ್ ಇದೆ, ಹೌ ಮಚ್ ಎಕ್ಸಸ್ ವೇಸ್ಟ್ there is in the body and how much of dissolved waste there are to be excreted. Based on that ad water kuda absorb agutte. Okay, ಆಮೇಲೆ ಬಂದು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, the urine formation in each kidney eventually enters a long tube.
ಲಾಂಗ್ ಟ್ಯೂಬ್ ಎಂಟರ್ ಆಗ್ತದೆ. ಆಮೇಲೆ ಏನಾಗುತ್ತೆ, ದ ಯುರೇಟರ್ ವಿಚ್ ಕನೆಕ್ಟ್ಸ್ ದ ಕಿಡ್ನಿ, ಈ ಲಾಂಗ್ ಟ್ಯೂಬ್ಗೆ ಎಂಟರ್ ಆದ್ಮೇಲೆ ಏನಾಗುತ್ತೆ, ಆ ಯುರೇಟರ್ಗೆ ಜಾಯ್ನ್ ಆಗ್ತದೆ, ಓಕೆ. ಆಮೇಲೆ ಯುರೇಟರ್ ಇಂದ ಕಿಡ್ನಿ ಎಲ್ಲಿ ಬರುತ್ತೆ, ಯೂರಿನರಿ ಬ್ಲಾಡರ್ಗೆ ಬರುತ್ತೆ. ಆಮೇಲೆ ದ ಯೂರಿನ್ ಇಸ್ ಸ್ಟೋರ್ಡ್ ಇನ್ ದ ಯೂರಿನರಿ ಬ್ಲಾಡರ್ ಅಂಟಿಲ್ ದ pressure of the expanded bladder leads to the urge to push it out through the urethra. ಸೊ ಬ್ಲಾಡರ್ ನಲ್ಲಿ ಫುಲ್ ಆಗುತ್ತೆ, ಆ ಪ್ರೆಷರ್ ಕ್ರಿಯೇಟ್ ಆಗೋ ತನಕ ಬ್ಲಾಡರ್ ಫುಲ್ ಆಗ್ತಾ ಹೋಗುತ್ತೆ. ಒಂದ್ಸಲಿ ಪ್ರೆಷರ್ ಕ್ರಿಯೇಟ್ ಆದ್ಮೇಲೆ ಏನಾಗುತ್ತೆ, ರಿಲೀಸ್ ಮಾಡುತ್ತೆ. ಸೊ ದ ಬ್ಲಾಡರ್ ಇಸ್ ಅ ಮಸ್ಕ್ಯುಲರ್, ಸೊ ಇಟ್ ಇಸ್ ಅಂಡರ್ ನರ್ವಸ್ ಕಂಟ್ರೋಲ್ as we have discussed elsewhere. As a result we can usually control the urge to urinate. ಸೊ ಈ ಮಸಲ್ ಬಂದು ಫುಲ್ ಆಗಿದ ತಕ್ಷಣ ಅದು ಹಂಗೆ ರಿಲೀಸ್ ಮಾಡಿಬಿಡಲ್ಲ. ಇದು ಬಂದು ಈವನ್ ಇದು ನರ್ವಸ್ ಸಿಸ್ಟಮ್, ಅದು ನರ್ವ್ಸ್ ಕೂಡ, ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕೂಡ, ಅದು ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಯುವರ್ ನರ್ವಸ್. ಅದಕ್ಕೆ ಏನಾಗುತ್ತೆ, ಇಮಿಡಿಯೇಟ್ ಅದು ಬಂದಿದ ತಕ್ಷಣ ನಮಗೆ ಮೆಸೇಜ್ ಹೋಗುತ್ತೆ ದಟ್ ಎಸ್ ಬ್ಲಾಡರ್ ಫುಲ್ ಆಗಿದೆ, ನಾವು ಇಟ್ ಇಸ್ ಟೈಮ್ ಟು ರಿಲೀಸ್ ಅಂತ. ಸೊ ಆಮೇಲೆ ಬಂದು ನೀವು ಹೋಗ್ಬಿಟ್ಟು ಯು ವಿಲ್ ಯೂರಿನೇಟ್, ರೈಟ್. ಸೊ ಈ ಥರ ಬಂದು ಫಸ್ಟ್ ಪ್ರೆಷರ್ ಕ್ರಿಯೇಟ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ದೆನ್ ಯು ವಿಲ್ ಯೂರಿನೇಟ್, ಓಕೆ. ಸೊ ಬ್ಲಾಡರ್ ಬಂದು ಫುಲ್ ಆದಮೇಲೆ ಅದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಬಂದು ನಿಮ್ಗೆ ಮೆಸೇಜ್ ಬರುತ್ತೆ ದಟ್ ಇಟ್ ಇಸ್ ಟೈಮ್ ಫಾರ್ ಯೂರಿನೇಟ್, ಆಮೇಲೆ ಇದಾಗುತ್ತೆ. ಸೊ ಇದು ಬಂದು ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ನರ್ವಸ್ ಥಿಂಗ್, ಯಾವುದು ಯೂರಿನರಿ ಬ್ಲಾಡರ್. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಂಗ್ಸ್, ಓಕೆ. ಸೊ ಇವಾಗ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಕಿಡ್ನಿ ಬಂದು ಪ್ರಾಪರಾಗಿ ಫಂಕ್ಷನ್ ಆಗಲ್ಲ ಅಲ್ಲ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಸೊ ಅವರಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಈ ಥರ ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಏನಿದ್ರ ಹೆಸರು, ಇದು ಏನಂದರೆ ಆರ್ಟಿಫಿಷಿಯಲ್ ಕಿಡ್ನಿ. ಅದನ್ನು ಏನು ಮಾಡ್ತಾರೆ ಅಂದರೆ ಹೀಮೋಡಯಾಲಿಸಿಸ್. ಸೊ ಇಲ್ಲಿ ಆ್ಯಕ್ಚುಲಿ ಏನು ಹೇಳ್ತಾರೆ, ಈ ಇಮೇಜ್ ನೋಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ ದಿಸ್ ಇಮೇಜ್. ಈ ಮನುಷ್ಯನಲ್ಲಿ ಕಿಡ್ನಿ ಪ್ರಾಬ್ಲಮ್ ಇದೆ, ಸೊ ಫಿಲ್ಟರ್ ಆಗೋಕ್ಕಾಗಲ್ಲ, ನೈಟ್ರೋಜನ್ ವೇಸ್ಟ್ನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಈ ಡಯಾಲಿಸಿಸ್ ಅಂತಾರೆ, ಹೀಮೋಡಯಾಲಿಸಿಸ್ ಅಂತಾರೆ. ಈ ಟೆಕ್ನಿಕ್ನ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಮನುಷ್ಯನಿಂದ ಬ್ಲಡ್ ಹೊರಗಡೆ ತೊಗೊತಾ ಇದ್ದಾರೆ, ಹೊರಗಡೆ ತೊಗೊಂಡ್ಬಿಟ್ಟು ಇಲ್ಲಿ ಫಿಲ್ಟರ್ ಆಗುತ್ತೆ. ಇಲ್ಲಿ ಫಿಲ್ಟರ್ ಆದಮೇಲೆ ಫಿಲ್ಟರ್ ಆಗಿರೋ ಬ್ಲಡ್ ಬಂದು ವಾಪಸ್ ಹೋಗಿ ಬಾಡಿಗೆ ಸೇರ್ತಾ ಇದೆ, ಅದನ್ನು ಬಂದು ಹೀಮೋಡಯಾಲಿಸಿಸ್ ಅಂತ ಕರೆಯೋದು. ಸೊ ಇಲ್ಲಿ ಏನು ಮಾಡ್ತಾರೆ, ಇಲ್ಲ ಅಂದರೆ ಆರ್ಟಿಫಿಷಿಯಲ್ ಕಿಡ್ನಿನ ಯೂಸ್ ಮಾಡಿ, ಆರ್ಟಿಫಿಷಿಯಲ್ ಕಿಡ್ನಿ ಆರ್ ಇಟ್ ಇಸ್ ಕಾಲ್ಡ್ as ಹೀಮೋಡಯಾಲಿಸಿಸ್, ಕ್ಲಿಯರ್. ಸೊ ಇದು ಯಾರಿಗೆ, ಫಾರ್ ದೋಸ್ ಪೇಷಂಟ್ ಲೈಕ್ ಯಾವ ಪೀಪಲ್ನಲ್ಲಿ ಕಿಡ್ನಿ ಬಂದು ಪ್ರಾಪರಾಗಿ ಫಂಕ್ಷನ್ ಆಗಲ್ವಲ್ಲ ಅವ್ರಿಗೆ ದೇ ಯೂಸ್ ದಿಸ್ ಟೆಕ್ನಿಕ್ ಹೀಮೋಡಯಾಲಿಸಿಸ್. ನಾವು ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್, ಪ್ಲಾಂಟ್ಸ್ ಕೂಡ ಎಕ್ಸ್ಕ್ರೀಟ್ ಮಾಡುತ್ತೆ ಅಂದಲ್ಲ. ಪ್ಲಾಂಟ್ಸ್ ಯೂಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟ್ರಾಟಜಿ ಫಾರ್ ದ ಎಕ್ಸ್ಕ್ರೀಷನ್ ದ್ಯಾನ್ ದೋಸ್ ಆಫ್ ಅನಿಮಲ್ಸ್. ಇದು ಬಂದು ಕಂಪ್ಲೀಟ್ ಡಿಫ್ರೆಂಟ್ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ದ ಆಕ್ಸಿಜನ್ ಇಟ್ ಸೆಲ್ಫ್ ಕ್ಯಾನ್ ಬಿ ಥಾಟ್ ಆಸ್ ಅ ವೇಸ್ಟ್ ಪ್ರಾಡಕ್ಟ್ ದಟ್ ಇಸ್ ಜನರೇಟೆಡ್ ಥ್ರೂ ಫೋಟೋಸಿಂಥಸಿಸ್. ಹೇಳ್ದೆ ಅಲ್ಲ, ಅದಕ್ಕೆ ಆಕ್ಸಿಜನ್ ಬಂದು ವೇಸ್ಟ್ ಬಟ್ ನಮಗೆ ಯೂಸ್ಫುಲ್, ಅದಕ್ಕೆ ಅದು ಆಕ್ಸಿಜನ್ ಏನು ಮಾಡ್ತದೆ, ರಿಲೀಸ್ ಮಾಡ್ತದೆ, ದಟ್ ಇಸ್ ಯೂಸ್ಫುಲ್ ಫಾರ್ ಅಸ್. And we have discussed earlier how plants deal with the oxygen as well as carbon dioxide. They can get rid of excess water by transpiration. Even excess water ಹೆಂಗೆ ರಿಮೂವ್ ಮಾಡ್ತದೆ ಬಾಡಿಯಿಂದ, ಟ್ರಾನ್ಸ್ಪಿರೇಷನ್ ಪ್ರಾಸೆಸ್ ಇಂದ ರಿಮೂವ್ ಮಾಡ್ತದೆ. ಫಾರ್ ಅದರ್ ವೇಸ್, ಸೊ ಆಕ್ಸಿಜನ್ ಬಂದು ಫೋಟೋಸಿಂಥಸಿಸ್ ಅದು ರಿಲೀಸ್ ಮಾಡ್ತದೆ ಡ್ಯೂರಿಂಗ್ ದಟ್ ಪ್ರಾಸೆಸ್, ಆ್ಯಂಡ್ ಟ್ರಾನ್ಸ್ಪಿರೇಷನ್ ಪ್ರಾಸೆಸ್ನಲ್ಲಿ ಎಕ್ಸಸ್ ವಾಟರ್ ರಿಮೂವ್ ಮಾಡ್ತದೆ. ಎರಡು ಬಂದು ಸ್ಟೊಮ್ಯಾಟೋಯಿಂದನೇ ಹೊರಗೆ ಬರ್ತದೆ. ಇವಾಗ ಬೇರೆ ವೇಸ್ಟ್ ಲೈಕ್ ಪ್ಲಾಂಟ್ಸ್ ಯೂಸ್ ದ ಫ್ಯಾಕ್ಟ್ ದಟ್ many of their tissues consist of dead cells and they can even lose some parts such as leaves. ಸೊ ಏನಾಗುತ್ತೆ, ಡೆಡ್ ಸೆಲ್ ಕಲೆಕ್ಟ್, ಫಾರ್ ಎಕ್ಸಾಂಪಲ್ ಹೋಲ್ಡ್ ಲೀವ್ಸ್ ಏನಾಗುತ್ತೆ, ಸ್ವಲ್ಪ ಆದಮೇಲೆ ನಾವೇನು ಕೀಳಲ್ಲ, ಅದಾಗ ಅದೇ ಬೀಳತ್ತೆ ಅಲ್ವಾ, ಅದರಲ್ಲಿ ಬಂದು ಡೆಡ್ ಸೆಲ್ಸ್, ಓಲ್ಡ್ ಸೆಲ್ಸ್ಗಳೆಲ್ಲ ಕಲೆಕ್ಟ್ ಆಗಿರುತ್ತೆ. ಸೊ ಆ ಥರ ಅದು ಬಾಡಿಯಿಂದ ಡಿಟ್ಯಾಚ್ ಮಾಡ್ತದೆ, ನಥಿಂಗ್ ಬಟ್ ದಟ್ ಇಸ್ ಆಲ್ಸೋ ವೇಸ್ಟ್. ಸೊ ಇಲ್ಲಿ ಏನಾಗ್ತದೆ, ಓಲ್ಡ್ ಲೀಫ್ ಬಂದು ಆ ಪ್ಲಾಂಟಿಂದನೇ ಡಿಟ್ಯಾಚ್ ಆಗಿಬಿಟ್ಟು ಬೀಳತ್ತೆ, ಓಕೆ. ನೆಕ್ಸ್ಟ್ ಏನಂತ ಹೇಳ್ತಿದ್ರೆ, ಮೆನಿ ಪ್ಲಾಂಟ್ ವೇಸ್ಟ್ products are stored in cellular vacuoles. The waste products may be stored in leaf that fall off. Other waste products are stored as resin and gums. And even ನೀವು resin and gum ನ ಕೂಡ ನೋಟಿಸ್ ಮಾಡಿರ್ತೀರಲ್ಲ, ಲೈಕ್ ಟ್ರೀಸ್ನಲ್ಲಿ ದಪ್ಪ ಒಂಥರ ಸ್ಟಿಕ್ಕಿ ಬರ್ತಾ ಇರತ್ತೆ, ರೆಸಿನ್ಸ್, ಗಮ್ಸ್, ಅದು ಕೂಡ ಪ್ಲಾಂಟ್ಗೆ ವೇಸ್ಟ್. ಅದಕ್ಕೆ ಅದು ಬೇಡ, ಅದೇನು ಮಾಡ್ತದೆ, ಹೊರಗಡೆ ಆಗ್ತದೆ. ಆ್ಯಂಡ್ ಎಸ್ಪೆಷಲಿ ಇನ್ ಓಲ್ಡ್ xylem. ಸೊ ದ ಪ್ಲಾಂಟ್ ಆಲ್ಸೋ ಎಕ್ಸ್ಕ್ರೀಟ್ ಸಮ್ ವೇಸ್ಟ್ ಸಬ್ಸ್ಟೆನ್ಸಸ್ ಇನ್ ಟು ಸಾಯಿಲ್ ಥ್ರೂ ರೂಟ್ಸ್. ಸೊ ನಥಿಂಗ್ ಬಟ್ ಇದು ಸಿಂಪಲ್ ಏನೇ, ಪ್ಲಾಂಟ್ಸ್ ಕೂಡ ಎಕ್ಸ್ಕ್ರೀಟ್ ಮಾಡ್ತದೆ. ಹೇಗೆ ಅಂದರೆ ಒಂದು ಆಕ್ಸಿಜನ್ ಡ್ಯೂರಿಂಗ್ ಯುವರ್ ಫೋಟೋಸಿಂಥಸಿಸ್ ಪ್ರಾಸೆಸ್, ಮತ್ತು ವಾಟರ್ ಥ್ರೂ ಟ್ರಾನ್ಸ್ಪಿರೇಷನ್, ಎರಡು ಬಂದು ಸ್ಟೊಮ್ಯಾಟೋಯಿಂದ ಹೊರಗೆ ಹೋಗ್ತದೆ. ಮತ್ತು ಕೆಲವೊಂದು ಏನು ಓಲ್ಡ್ ಲೀಫ್ನಲ್ಲಿ ಎಲ್ಲ ಡೆಡ್ ಸೆಲ್ಸ್ ಅದೆಲ್ಲ ಎಲ್ಲಿ ಇರುತ್ತೆ, ಲೀಫ್ನಲ್ಲಿ ಇರುತ್ತೆ, ಅದಾದಮೇಲೆ ಲೂಸ್ ಮಾಡ್ಕೊಳುತ್ತೆ ಆ ಪಾರ್ಟ್ನ. ಆ್ಯಂಡ್ ಕೆಲವೊಂದು ವೇಸ್ಟ್ ಬಂದು ಎಲ್ಲಿ ಸೇವ್ ಮಾಡಿಟ್ಕೊಂಡಿರುತ್ತೆ, ಸರಿಲ್ಲ ವ್ಯಾಕ್ಯೂಲ್ಸ್ನಲ್ಲಿ ಸೇವ್ ಮಾಡಿಟ್ಕೊಂಡಿರುತ್ತೆ. ಮತ್ತು ಕೆಲವೊಂದು ವೇಸ್ಟ್ ಬಂದು ಏನಾಗುತ್ತೆ, ಅದೇ ಲೀಫ್ ಬಂದು ಫಾಲ್ ಆಫ್ ಆಗಿಬಿಡುತ್ತೆ, ಓಕೆ, ಅದು ವೇಸ್ಟ್ ಕಲೆಕ್ಟ್ ಆದಮೇಲೆ. ಆಮೇಲೆ ಕೆಲವೊಂದು ವೇಸ್ಟ್ ಹೆಂಗೆ, ಅದು ರೆಸಿನ್ ಮತ್ತು ಗಮ್ಸ್ ಆಗಿ ರಿಲೀಸ್ ಆಗುತ್ತೆ ಪ್ಲಾಂಟಿಂದ, ಓಕೆ. ಅದಾದಮೇಲೆ ಇನ್ನೊಂದೇನು, ಈವನ್ ರೂಟ್ ಕೂಡ ಏನು ಮಾಡುತ್ತೆ, ಕೆಲವೊಂದು ವೇಸ್ಟನ್ನ ಸಾಯಿಲ್ಗೆ
ಆಗ್ಬಿಡುತ್ತೆ ಹೊರಗಡೆ, ಅದ್ರ ಬಾಡಿಯಿಂದ ಹೊರಗೆ ಆಗ್ತದೆ. ಇಟ್ ಇಸ್ ಥ್ರೋಯಿಂಗ್ ದ ವೇಸ್ಟ್ ಫ್ರಮ್ ರೂಟ್ ಇನ್ ಟು ಸಾಯಿಲ್. ರೂಟ್ಸ್ನಲ್ಲಿಂದ ಲೈಕ್ ಕೆಲವೊಂದು ವೇಸ್ಟ್, ಕೆಲವೊಂದು ಬೇಡದೇ ಇರೋದೆಲ್ಲ ಏನು ಮಾಡುತ್ತೆ ಸಾಯಿಲ್ಗೆ ಇದು ಮಾಡಿಬಿಡುತ್ತೆ. ಓಕೆ, ಸೊ ದ ಪ್ಲಾಂಟ್ ಆಲ್ಸೋ ಎಕ್ಸ್ಕ್ರೀಟ್ ಸಮ್ ವೇಸ್ಟ್ ಸಬ್ಸ್ಟೆನ್ಸ್ ಇನ್ ಟು ದ ಸಾಯಿಲ್ ಅರೌಂಡ್ ದೆಮ್. ಸಾಯಿಲ್ ನಂತರ ಅದೇ ರೂಟಿಂದ ಹೊರಗೆ ಹೋಗ್ತದೆ. ಸೊ ಹೀಗೆ ಬಂದು ಪ್ಲಾಂಟ್ ಬಂದು ಎಕ್ಸ್ಕ್ರೀಟ್ ಮಾಡ್ತಾ ಇತ್ತು. ಸೊ ಹಿಯರ್ ನಾವು NCERT ಟೆಕ್ಸ್ಟ್ ಬುಕ್ ಲೈಕ್ ಲೈಫ್ ಪ್ರೊಸೆಸ್ ಚಾಪ್ಟರ್ನ NCERT ಟೆಕ್ಸ್ಟ್ ಬುಕ್ಕಿಂದ ಲೈನ್ ಬೈ ಲೈನ್ ಸಕ್ಸಸ್ಫುಲ್ ಆಗಿ ಓದಿ ಕವರ್ ಮಾಡಿದ್ವಿ. ಸೊ ಅಷ್ಟೇ ಈ ಚಾಪ್ಟರ್ನಲ್ಲಿ. ಆ್ಯಂಡ್ ಈ ಥರ ನೆಕ್ಸ್ಟ್ ಚಾಪ್ಟರ್ನ ಕೂಡ ಲೈಕ್ 1 by 1 ಎಲ್ಲ ಚಾಪ್ಟರ್ನ ಕೂಡ NCERT ಲೈನ್ ಬೈ ಲೈನ್ ಓದ್ತೀವಿ. ಓಕೆ, ಸೊ ನೀವು ಇನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಆ್ಯಂಡ್ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಆ ಬೆಲ್ ಐಕನ್ ಕೂಡ ಟಚ್ ಮಾಡಿ, ಸೊ ದ್ಯಾಟ್ ನಿಮಗೆ ಈ ಥರ ಹೊಸ ವೀಡಿಯೋಸ್ ಬಂದಾಗ ಯು ವಿಲ್ ಬಿ ನೋಟಿಫೈಡ್. ಆ್ಯಂಡ್ ಹಾಗೆ ಈ ವಿಡಿಯೋಸ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಎಲ್ಲರಿಗೂ ಹೆಲ್ಪ್ ಆಗಬೇಕು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.